ಜಗದರು ಸಿದ್ಧಾರೂಢರನ್ನ ಹಾಗೂ ಮಹಾಮೌನಿ ಗುರುನಾಥರನ್ನ ನನ್ನ ಹೃದಯ ಕಮಲಗಳಲ್ಲಿ ಧ್ಯಾನಿಸಿಕೊಂಡು ಯಾವತ್ತು ಪವಿತ್ರವಾದ ಅಂತಃಕರಣದಲ್ಲಿ ಹೊಳೆ ತೋರ್ತಕ್ಕಂತ ಯಾವ ಪರಾತ್ಪರ ಶಿವನಿಗೆ ವಂದಿಸಿ ಪುಣ್ಯಾತ್ಮರೇ, ಜ್ಞಾನ ಸ್ವರೂಪಿಗಳೇ, ನಾವು ನೀವೆಲ್ಲ ಇಲ್ಲಿವರೆಗೆ ಉಪದೇಶ ಶಾಸ್ತ್ರಿ ಶ್ರೀಮನ್ ಶಂಕರ ಭಗವತ್ಪಾದರಿಂದ ವಿರಚಿತವಾದಂತ ಹಾಗೂ ಶ್ರೀ ಸಚ್ಚಿದಾನಂದೇಂದ್ರ ಸರ್ವಶ್ರೀಗಳನ್ನ ಅನುವಾದಗೊಂಡಂತ ಯಾವ ಉಪದೇಶ ಶಾಸ್ತ್ರೀಯ 16ನೇ ಪ್ರಕರಣವನ್ನ ಅದ್ವಿತೀಯ ಆತ್ಮಸಿದ್ಧಿ ಆ ವಿಷಯವನ್ನು ಕುರಿತು ನಾವು ನೀವೆಲ್ಲರೂ ಈಗಾಗಲೇ 30 ಶ್ಲೋಕಗಳ ಪರ್ಯಂತರವಾಗಿ ದಾಟಿ ಈಗ ಇದು 31ನೇ ಶ್ಲೋಕ. ಬಹುಶಃ ಈ ಸ್ವಯಂ ಜ್ಯೋತಿ ಪ್ರಕರಣ ದಾಟಿದ ಮೇಲೆ 30 ಶ್ಲೋಕಗಳ ಆದ ನಂತರ ಹೊಸ ಅಧ್ಯಾಯ ಅದ್ವಿತೀಯ ಆತ್ಮಸಿದ್ಧಿ. ಏನ್ರಿ ಹೇಗಂದ್ರ ಅದ್ವಿತೀಯ ಆತ್ಮಸಿದ್ಧಿ, ಆತ್ಮವನ್ನ ಸಿದ್ಧಿ ಮಾಡ್ಕೊಳ್ಳೋದು ಬರ್ತತೇನೋ? ಸ್ವತಃ ಪ್ರಮಾಣವಾಗಿ ಸ್ವತಃ ಸಿದ್ಧವಾಗಿರುವಂತ ವಸ್ತು ವಸತೀತಿ ವಸ್ತು, ತ್ರಿಕಾಲ ಬಾಧಿತವಾದಂತ ಯಾವ ಪರವಸ್ತು ಅದೇ ನಾವದೀವಲ್ಲ, ಅದರಲ್ಲಿ ಏನಾದರೂ ಇನ್ನೊಂದು ಐತೇನೋ ಅಂತ, ಇನ್ನೊಂದು ಇಲ್ಲ ಅನ್ನೋದ ಸಿದ್ಧಿ. ಏಕಂ ಏವ ಅದ್ವಿತೀಯ ಆತ್ಮ ಬ್ರಹ್ಮನಲ್ಲಿ ತೋರ್ತಕ್ಕಂತ ಈ ಲೋಕರಂಜನೆಯು ಕಾಲ್ಪನಿಕ ವಯಸ್ಸೇ ತೋರ್ತತಿ ಅಂತಂದ್ರ ಅದೇನದ ಕಲ್ಪಿತವಾಗಿ ತೋರ್ತದ, ಮಿಥ್ಯ ಅದ. ಹಂಗಾರೆ ಇರುವುದು ಒಂದೇ ಆತಲ್ಲ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅದ್ರಾಗ ಇನ್ನೊಂದು ಕೂಡ್ಸಿಲ್ಲ, ಕೂಡ್ಸಾಕ್ ಬರೋದೂ ಇಲ್ಲ, ಕಳ್ಯಾಕನು ಬರೋದಿಲ್ಲ. ಪೂರ್ಣಮದ ಪೂರ್ಣಮಿದಂ, ಇದು ಪೂರ್ಣದ ಅದು ಪೂರ್ಣದ ಅಂದ್ರೆ ಏನಂದ್ರ ಅರ್ಥ? ಇದು ಪೂರ್ಣ ಅದು ಪೂರ್ಣ. ಅದು ಅಂದ್ರೆ ಯಾವ್ದು? ಜಗತ್ತು. ಯಾಕೆ ಪೂರ್ಣದ? ಅದು ಕೂಡ ಕಲ್ಪಿತವಾಗಿ ಇರೋದ್ರಿಂದ ಇಲ್ಲವೇ ಇಲ್ಲ, ಇರುವುದು ಒಂದೇ, ಅದೇ ಪೂರ್ಣ ಅಂತ. ಪೂರ್ಣಮಿದಂ ಪೂರ್ಣಮಿದಂ ಅಂದ್ರೆ ಇದು ಕೂಡ ಪೂರ್ಣ ಅದು ಪೂರ್ಣ. ಜಗತ್ತಿಲ್ಲದ್ರಿಂದ ಅದು ಪೂರ್ಣದ. ಅಸ್ಥಿಭಾತಿ ಪ್ರಿಯದಿಂದ ನೋಡಿದಾಗ ಅದು ಪರಮಾತ್ಮನೇ ಅದ. ಅದನ್ನ ತಂದಿದ್ರ ಕೂಡಿಸಿದ್ರೆ ಏನಾಗ್ತದೆ? ಇದು ಪೂರ್ಣನ ಅದ. ಕೂಡಿಸುದಂದ್ರೆ ಏನದ? ಇಲ್ಲ ಇಲ್ಲ. ಜಗತ್ತಂದ್ರೆ ಪರಮಾತ್ಮ. ಹೀಗೆ ಎಲ್ಲವೂ ಪೂರ್ಣವನ್ನ, ಅದ್ವಿತೀಯ ಅನ್ನುವಂಥದ್ದಿಲ್ಲ. ವಿಶ್ವವ್ಯಾಪಕವಾದಂತ ತ್ರಿಕಾಲ ಅಬಾಧಿತವಾದಂತ ನಮ್ಮ ಸ್ವರೂಪ ಪರಮಾತ್ಮ ಸ್ವರೂಪ ಅದ್ವಿತೀಯ. ಏಕಮೇವ, ಎರಡನೇದೇ ಇಲ್ಲದ. ಏವ ಅದ್ವಿತೀಯ, ಎರಡನೇದ್ದು ಇಲ್ಲದೇ ಇರುವಂತ ಏಕಮೇವ ಅದ್ವಿತೀಯಂ ಬ್ರಹ್ಮ. ಅಲ್ಲಿ ಇನ್ನೊಂದು ಯಾವ ವಿಶೇಷಣಗಳಿಲ್ಲ. ಅಸ್ತಿ ತಾವತ್ ಸ್ವಯಂ, ಶ್ಲೋಕ ಓದ್ತೆ ನೋಡ್ರಿ. ಅಸ್ತಿ ತಾವತ್ ಸ್ವಯಂ ನಾಮ ಜ್ಞಾನಂ ಆತ್ಮನ್ಯ ಜ್ಞಾನಂ ವ ಆತ್ಮಾನ್ಯ ದೇವವ ಭಾವ ಅಭಾವಜ್ಞತ್ತಸ್ತ್ವಸ್ಯ ನ ಅಭಾವಸ್ತದಿ ಗಮ್ಯತೆ. ಜಗತ್ತು ಭಾವದಿಂದ ಅಭಾವದಿಂದ ತೋರಬಹುದು. ಸುಪ್ತಿ ಉದಾಹರಣೆಯಿಂದ ಈ ಜಗತ್ತು ತೋರ್ತಕ್ಕಂಥ ಜಗತ್ತು ಅಲ್ಲಿ ಲಯ ಆಗ್ಯದ. ಎರಡನೇದ್ದು ಇಲ್ಲಲ್ಲ ಇಲ್ಲಿಯೂ. ಮತ್ತ ಒಬ್ಬದನ ಇಲ್ಲಿ, ಅದು ಅದ್ವಿತೀಯ ಆತ್ಮ ಅಂದ್ರಲ್ಲ. ಹೌದು, ಅದು ಆತ್ಮ ಸ್ವರೂಪವೇ. ಆದರೆ ಅವಳವಾಗಿಲ್ಲ ಇಷ್ಟೇ. ಏನೊಂದು ಅರಿಯಿದೆ ಅನ್ನುವಂಥದ್ದು ಐತಲ್ಲ ಅಲ್ಲಿ. ಮತ್ತ ಅದು ಇರಬಾರ್ದಾಗಿತ್ತು ಅಂದ್ರೆ ಜ್ಞಾನಿ ಆಗ್ತಿದ್ದಿ, ಒಂದ ಹಾಕಿದ್. ಅಜ್ಞಾನ ಒಂದ್ ಐತಲ್ಲ, ಮತ್ತ ಅದ್ವಿತೀಯ ಹಂಗಾಗ್ತದ. ಅದೊಂದು ಆವರಣ ಕಳ್ಕೋ ಅದ್ವಿತೀಯ ಆಗ್ತದ. ಆತ್ಮ ಏನೋ ಅದ್ವಿತೀಯ ಸರಿ, ಆದ್ರೆ ಜೋಡಿಸ್ಕೊಂಡನಲ್ಲ ಅಜ್ಞಾನ ಒಂದು.
ಆದ್ದರಿಂದ ನಿರಾವರಣ ಪರಿಪೂರ್ಣ ಆನಂದ ಸಹಿತತ್ವಂ ಅದು ಅದ್ವಿತೀಯ ಒಪ್ಪುವಂತದ್ದು. ಅಸ್ತಿ ತಾವತ್ ಸ್ವಯಂ, ಸ್ವಯಂ ತಾನೇ ಇರುವಂತ ವಸ್ತು ಜ್ಞಾನ ಸ್ವರೂಪ ಆತ್ಮನ್ನ ಏವ, ತಾನು ಎಂಬುವನು ಒಬ್ಬನಂತೂ ಇರುತ್ತಾನೆ. ಇರುವುದು ಇಲ್ಲದ್ದು ಎರಡನ್ನೂ ಅರಿಯೋದ್ರಿಂದ ಅವನು ಇಲ್ಲವೆಂದೆಣಿಸೋದಿಕ್ಕೆ ಆಗುವುದಿಲ್ಲ. ಯಾರಾದ್ರೂ ಇಲ್ಲ ಅಂದ್ರ ಪ್ರಶ್ನೆ ಕೂತ್ರ ಏನ್ರಿ ಕಣ್ಣಿಗೆ ಕಾಣ್ಬೇಕಾಗಿತ್ತು, ಆಮೇಲೆ ಅದನ ನಾವು ತೋರಿಸಿದ್ರೆ ಕರೆಕ್ಟ್ ಕಣ್ಣಿಗೆ ಪ್ರತ್ಯಕ್ಷ ಪ್ರಮಾಣಕ ವಿಷಯ ಆದ್ರ ಅದಾನಂತ ಒಪ್ತೀವಿ. ಯಾವಾಗ ಕಂಡಾನನು ಪರಮಾತ್ಮ ಎದುರಿಗೆ ಬಂದು ನಾ ಅದೇನಂತ, ಹೌದಪ್ಪ ಕಂಡಿಲ್ಲ, ಬರಬರಿ ಐತಿ ನಿನ್ ಪ್ರಶ್ನೆ, ನಾವು ಒಪ್ಪಿದ್ವಿ. ಆದರೆ ಏನ್ ಪ್ರಶ್ನೆ ಮಾಡಾಕೈತಿಯಲ್ಲ ಯದಾನೇನ್ರಿ ಅಂತ ಹೇಳಿ, ಅದ ನೀ ಇದೆಯಲ್ಲ, ಪ್ರಶ್ನೆ ಮಾಡವ ನೀ ಇದೆಯಲ್ಲ, ನೀ ಯಾರ ಮೊದಲಿಂದು ಅಡ್ರೆಸ್ ತಗೊಂಬ, ಆಮೇಲೆ ದೇವ್ರು ತೋರಿಸ್ತೀನಿ. ಅವನ ಅಡ್ರೆಸ್ ಇಲ್ಲ, ನೀ ಯಾರು ಅನ್ನೋದ ಗೊತ್ತಿಲ್ಲ, ಕೇಳವ. ಆದ್ರಿಂದ ಅದು ಕೇಳವನ ಹೇಳುವನ ಸ್ವರೂಪವದೇ, ಭಾವಗಳಿಂದ ಗುರುಸ್ತದ. ಕೇಳಾವ ಇದ್ದಾಗೂ ಐತಿ, ಕೇಳದೆ ಇದ್ದಾಗೂ ಅದ, ಜಗತ್ತಿದ್ದಾಗೂ ಅದ, ಜಗತ್ತಿಲ್ದಾಗೂ ಅದ. ಭಾವಗಳಿಂದ ಗುರುಸಿದು. ಜಾಗ್ರ ಸ್ವಪ್ನಗಳ ಅಭಾವ ಎಲ್ಲದ? ನಿದ್ರೆಯೊಳಗದ. ನಿದ್ರೆಯೊಳಗ ಏನೂ ಇಲ್ಲ ಅನ್ನೋದದ. ಅಭಾವನು ಹರಿತಾನ, ಏನು ಇಲ್ರಿ, ಒಂದು ಆರಾಮ್ ಇದ್ನಿ, ನಿಶ್ಚಿಂತೆ ನೋಡ್ರಿ. ಏನ್ ಗಡದ ನಿದ್ದೆ ಎತ್ತಿತ್ರಿ, ಏನೊಂದು ಇದ್ದಿಲ್ಲ, ಏನು ತಿಳಿತಿರ್ಲಿಲ್ಲ ನೋಡ್ರಿ. ಅಂದ್ರೆ ಅಭಾವ ಏನೊಂದು ಇರ್ಲಿಲ್ಲ ಅನ್ನುವಂತ ಅಭಾವ. ಅದನ್ನ ಯಾರು ಹೇಳ್ತಾರ? ಏನೊಂದು ಗಡದ ನಿದ್ದೆ ಎತ್ತಿತ್ರಿ ಅಂತ ಹೇಳವ್ರ ಯಾರು? ಈ ಎಲ್ಲ ಅಭಾವಗಳನ್ನ ಹೇಳಾಕೈತಿಯಲ್ಲ, ಇದ್ರಿಟ್ಟು ಒಂದು ಸಾಕ್ಷಿ ಇರ್ಬೇಕಲ್ಲ. ಅದ್ರಾಗ ಒಂದಾಗಿದ್ರೆ ಹೇಳಕ್ ಬರ್ತಿರ್ಕಲ್ಲ, ಅದರಿಂದ ಬೇರೆ ಆಗಿದ್ದಾಗ ಅದನ್ನ ಹೇಳಾಕತ್ತಿದಿ. ಯಾವನ್ನ ಏನೊಂದು ಇದೆ ಆ ಜ್ಞಾನವನ್ನು ಆಗುವ ಆ ಸುಖವನ್ನು ಕೂಡ ಇದ್ರಿಟ್ಟು ಹೇಳ್ತಿ ಅಂದ್ಮೇಲೆ ಅಲ್ಲಿ ನೀವೊಬ್ಬ ಅದರಿಂದ ಬೇರೆ ಇದಿ. ಹಂಗ ಭಾವವನ್ನು ಕೂಡ ನೀನ್ ಇದ್ರಿಟ್ಟು ಹೇರಿತಿ ಅಂತ ಅರ್ಥ. ಭಾವನ್ನಂಕ ಅರ್ಥ ಇರಿತಿ. ಜಾಗ್ರ ಸ್ವಪ್ನಗಳಲ್ಲಿ ನೀನು ಇಂಥ ಕನಸು ಬಿದ್ದಿತ್ತು, ಹಿಂಗ ಆಗೋದಿ, ಚಿದ್ರೂಪತ್ವವನ್ನು ತಿಳ್ಕೊಂಡು ಹೇಳಿದಿ. ಈಗ ಸದ್ರೂಪತ್ವವನ್ನು ಹೇಳ್ತಿ, ಇದೇನೆನ್ನುವಂತದ್ದು ಎಲ್ಲವನ್ನು ಈ ಸದ್ರೂಪ ಚಿದ್ರೂಪಗಳ ಒಂದು ಸ್ವರೂಪವನ್ನ ನೀನು ಸಾಕ್ಷಿ ರೂಪದಿಂದ ಎಲ್ಲವನ್ನು ಅಳಿತಿ. ಆ ಸದ್ರೂಪ ಚಿದ್ರೂಪದಿಂದ ತೋರ್ತಕ್ಕಂತ ಅಸ್ತಿತ್ವಗಳಂತ ವಸ್ತುಗಳೇನದಾವಲ್ಲ, ಅವು ಯಾರ ಅಸ್ತಿತ್ವನ ಪಡ್ಕೊಂಡು ತೋರ್ತಾವ? ನೀ ಏನ್ ಹೇಳಾಕೈತಿಯಲ್ಲ, ಅದು ನಿನ್ನ ಅಸ್ತಿತ್ವ ನೋಡ. ನಿನ್ನ ಅಸ್ತಿತ್ವ ತಿಳ್ಕೊಂಡವ್ ತೋರಾಕ. ನೀ ಹೇಳಾವ ಯಾರು? ಅದೇ ಆತ್ಮ. ಅವ ಹೆಂಗದಾನ? ಇಬ್ರು ಇಲ್ಲ, ನಿದ್ರೆಯೊಳಗ ಇಬ್ರದಾರೇನು? ಒಬ್ಬ ಅದಾನ. ಹಾಗೆ ಇದ್ದೇ ಇರುತ್ತಾನೆ ಎಂಬವನಂತೂ ತಾನು ಆ ಅಭಾವಗಳನ್ನ ಎದುರಿಟ್ಟು ನೋಡ್ತಕ್ಕಂಥವನು ಇದ್ದೇ ಇರುತ್ತಾನೆ. ಇರುವುದು ಇಲ್ಲದ್ದು ಎರಡನ್ನೂ ಅರಿಯೋದ್ರಿಂದ ಅವನು ಇಲ್ಲವೆಂದೆನಿಸುವುದಕ್ಕೆ ಆಗುವುದೇ ಇಲ್ಲ. ಇಲ್ಲಂತ ಸಿದ್ಧ ಮಾಡ್ರಿಪ್ಪ. ನಾನು ಇಲ್ಲ ಅಂತೇನಿ, ಇಲ್ಲಂತ ತೋರ್ಸ್. ನೀ ಏನ್ ಅನ್ನಕತ್ತಿಯಲ್ಲ, ಇದ್ದೇನೆ ಅನ್ನಕತ್ತಿಯಲ್ಲ, ನಾನು ಇದ್ದೇನೆ. ನಾನು ನೀನ ಇಲ್ಲೋ ಅಂದ್ರ ಏನ್ ಸತ್ಯನ ಅಂತ ಹೇಳಿದ್ರೇನ್ರಿ ನೀವು? ನನ್ನ ಒಂದ್ ತುಟ್ಲೆ ಕಳ್ಸ್ಬೇಕಂತ ಮಾಡ್ರಿ. ನಾನು ಅದೇನ್ರಿ ಇದ್ದ ಪ್ರಶ್ನೆ ಮಾಡೀನಿ ನಾನು. ಆ ಪ್ರಶ್ನೆ ಮಾಡವ ಯಾರು ಗೊತ್ತೈತಿನ? ನೀನ ಆತ್ಮಾನನ. ಆದ್ರ ದೇಹ ಮುಂದಿಟ್ಕೊಂಡು ಮಾಡಾಕೈತಿಯಲ್ಲ, ಜೋಡಿಸ್ಕೊಂಡು ಅದನ್ನ ತೆಗದ್ ಹಾಕ್. ಆ ಆತ್ಮ ಎಲ್ಲಿ ಹೊರಗಿಲ್ಲ, ಎಲ್ಲೂ ಇಲ್ಲ. ನೀನು ಎಲ್ಲವನ್ನ ಎದುರಿಟ್ಟು ಅರಿಯತಕ್ಕಂತ ಆತ್ಮಾದಿ ಅಂತ ಹೇಳಿದ. ಹೀಗೆ ಆತ್ಮನು ಜ್ಞಾನ ಸ್ವರೂಪನೇ ಇರ್ಲಿ, ಜ್ಞಾನಗುಳ್ಳವನೇ ಆಗ್ಲಿ, ಅವ್ರು ಗುಣವುಳ್ಳವನಂತಾರ ನಾಯಕರು. ಯಾವಾಗ ಈ ಗುಣ ಆತ್ಮನ ಗುಣ ಅಂತಾರ, ಇದು ಆತ್ಮನ ಗುಣ ಅಂತ. ಯಾಕಂದ್ರ ಆತ್ಮ ಜಡ ಇದ್ದಲ್ಲ ನಿದ್ರೆಯೊಳಗ. ಆತ್ಮನ ಗುಣದ ಮನಸ್ಸಿನ ಸಂಯೋಗವಾದಾಗ ಆತ್ಮ ಯಾಚರ ಆದಂತ್ರಿ, ಹುಟ್ಟಿದಂತ. ಯಾವಾಗ ಮನುಷ್ಯಗೂ ಆತ್ಮನಿಗೂ ಸಂಯೋಗ ಆಗ್ತತಿ, ಯಾವಾಗ ಆತ್ಮ ಹುಟ್ಟತಾನ್ರಿ. ಇದ್ರ ಅವೇನ್ ನಿದ್ರೆಯೊಳಗ ಜಡ ಕಲ್ನಂಗ
ಹಾಳು ಮನೆಯೊಳಗೆ ದೀವಿಗೆ ಅಂತೆ. ಹಾಗೆ ಉಳ್ಳವನೇ ಆಗ್ಲಿ ಅಂತವ್ರಿಗೂ ಕೂಡ ಆತ್ಮ ಅದನ. ಅವಂಗೂ ಕೂಡ ಆ ಪ್ರಶ್ನೆ ಮಾಡ್ಬೇಕಾರ ಯುದ್ಧನ ಮಾಡ್ಬೇಕಾಗ್ತದ. ಯಾರಾದ್ರೂ ಏನಾದ್ರೂ ಯುದ್ಧ ಅಲ್ರಿ. ಈ ಇರುವಿಕೆ ಪಡ್ಕೊಂಡ ಆತ್ಮನ ಇರುವಿಕೆ ಪಡ್ಕೊಂಡ ನಾವು ಉಸಿರಾಡ್ಸಾಕತ್ತೀವಿ, ಮಾತಾಡಕತ್ತೀವಿ, ಪ್ರಶ್ನೆ ಮಾಡಾಕತ್ತೀವಿ, ಉತ್ತರ ಇವೆಲ್ಲವೂ ಕೂಡ ಆತ್ಮನ ಸನ್ನಿಧಿ ಒಳಗ. ಸೂರ್ಯದಾನಂತವನ ಸನ್ನಿಧಿ ಒಳಗೆ ಎಲ್ಲಾ ನಡೀತಾವ, ಆದ್ರೂ ಸೂರ್ಯನಿಗೆ ಅದರ ಸಂಗ ಇಲ್ಲ. ನೀ ಯಾಕೆ ಪ್ರಶ್ನೆ ಮಾಡ್ಯಾವ ಅಂತ ಕೇಳ್ತಾ ಇರ್ತದ ಅದು. ಇರು, ನೀ ಏನ್ ಬೇಕಾ ಹೋರಾಡ್ತಮ್ಮ, ನನ್ ಬಿಟ್ಟು ನೀ ಇಲ್ಲ. ಈಗ ಹೆಚ್ಚು ಕಡಿಮೆ ನಿದ್ರಿ ಒಳಗ್ ಗಳಂ ಮಾಡ್ತೇನೆ ನೀನ್. ಹಾಗೆ ಯಾವ್ದೊಂದಾರು ಇದೆ ಅನ್ನೋದಕ್ಕೆ ಇದೆ ಅನ್ಬೇಕಾದ್ರೆ ನೀ ಯುದ್ಧ ಹೇಳ್ಬೇಕು. ಇಲ್ಲ, ಯುದ್ಧ ಹೇಳ್ಬೇಕು. ತಾನು ಅವಶ್ಯವಾಗಿ ಇರಬೇಕಾಗುತ್ತದೆ. ತಾನಿಲ್ಲ ಒಂದು ಹೇಳುವುದು ಬೌದ್ಧರಿಂದಲೂ ಆಗಲಾರದು. ಆ ಬೌದ್ಧರು ಕೂಡ ಅದನ್ನ ಇಲ್ಲ ಅನ್ನೋದು ಒಪ್ಪಾಕ್ ಬರುದಿಲ್ಲ. ಏನಾದಿ ಗಮ್ಯತೆ ಅಭಾವ ತತ್ವತ್ವಾ ತನ್ನ ಛದೇವ ಭಾವ ಅಭಾವನ ವಿದ್ಯತ್ವಂ ಲೋಕಶ್ಯಶ್ಚ ಚೇಷ್ಟತೆ. ಅಭಾವವು ಏತರಿಂದ ಅರಿಯಲ್ಪಡುತ್ತದೆಯೋ ಅದು ಇರಲೇಬೇಕು. ಅದು ಇಲ್ಲದಿದ್ರೆ ಜನರು ಇದೇ ಇಲ್ಲ ಎಂಬುದನ್ನೇ ಅರಿಯಲಾರರು ಎಂದಾಗುತ್ತದೆ. ಅದು ಯಾರಿಗೆ ಇಷ್ಟವಿಲ್ಲ. ಅಭಾವ ಅಂದ್ರೆ ಇಲ್ಲದ್ದು. ಇಲ್ಲದಕ್ಕ ಇಲ್ಲದಿರುವಿಕೆ ಅದರ ಸ್ವಭಾವದ, ಅದು ಧರ್ಮ ಅಲ್ಲ. ಇಲ್ಲದಿರುವಿಕೆ ಅಭಾವತ್ವ ಅನ್ನುವ ಧರ್ಮ ಇಲ್ಲ ಇಲ್ಲಿ. ಅಭಾವ ಅಂತಂದ್ರ ಮೂರು ಕಾಲಗಳಲ್ಲಿ, ಈಗ, ಹಿಂದ, ಮುಂದ, ಒಂದು ಕಾಲದೊಳಗೆ ಒಂದು ಮತ್ತೊಂದು ಕಾಲಕ್ಕೆ ಇರ್ತೈತಂದ್ರ ಅದಕ್ಕೆ ಅಸ್ತಿತ್ವ ಐತಂತ. ಆದ್ರೆ ಈ ಅಭಾವ ಅನ್ನೋದು ಯಾವಾಗ್ಲೂ ಇಲ್ಲವೇ ಇಲ್ಲ. ಇದು ಜಾಗ್ರ, ಸ್ವಪ್ನ, ಸುಪ್ತಿ ಮೂರು ಕಾಲಗಳಲ್ಲಿ ಈ ಜಗತ್ತು ಅನ್ನೋದಿಲ್ಲ ಅಂತ ಹೇಳ್ತೇವಲ್ಲ ಜ್ಞಾನದಿಂದ. ಹಂಗ ಈ ಅಭಾವ ಅನ್ನುವಂಥದ್ದು ಮೊದಲು ಇಲ್ಲ. ಘಟಕ್ ತಗೋರಿ ಉದಾಹರಣೆ. ಘಟದ ಪ್ರಾಗ್ ಭಾವ ತಗೋರಿ. ಪ್ರಾಗ್ ಭಾವ, ಪ್ರಜ್ಞೋಷ ಭಾವ, ಅನನ್ಯ ಭಾವ, ರಹಿತತ್ವಂ ಅಭಾವ. 4 ಅಭಾವಗಳದಾವ್ರಿ ಇಲ್ಲಿ. ನಮಗ ನೈಯಾಯಿಕರ ಶಾಸ್ತ್ರಕ್ಕೆ ಹೋಗ್ಬಿಟ್ರೆ 4 ಅಭಾವಗಳನ್ನ ಹೇಳ್ತ. ಆ ಘಟ ಹುಟ್ಟುದಕ್ಕಿಂತ ಪೂರ್ವದಲ್ಲಿ ಇರ್ಲಿಲ್ಲ. ಘಟ ಐತೇನು ಮಣ್ಣಿನ ಮುದ್ದಿ, ಆ ಮಣ್ಣಿನ ಮುದ್ದೆಯಲ್ಲಿ ಆ ಘಟ ಹುಟ್ಟುದಕ್ಕಿಂತ ಇರ್ಲಿಲ್ಲ. ಹೇಳ್ಬೇಕಾದ್ರೆ ಹೇಳ್ಬೇಕಲ್ಲ, ಮಣ್ಣಿನ ಮುದ್ದಿ ಉತ್ಪತ್ತಿಯಾಗಿ ನಾಶಾನಂತರ ಐತೇನು ಪ್ರಧ್ವಂಸಭಾವ ಆಗೂ ಇಲ್ಲ. ಘಟ ಮೊದಲು ಉತ್ಪತ್ತಿ ಆದದ್ದು ಕೊನೆಗೆ ನಾಶ ಆದದ್ದು. ಮೊದಲು ಇಲ್ಲ, ಕೊನೆಗೂ ಇಲ್ಲ, ನಾಶಾನಂತರನು ಇಲ್ಲ ಅಂತ ಹೇಳಿರಿ. ಹುಟ್ಟುದಕ್ಕಿಂತ ಮೊದಲು ಇಲ್ಲ ಅಂತ ಹೇಳಿರಿ. ಘಟ ಮಧ್ಯದಾಗ ಐತೇನು? ಮಧ್ಯದಾಗೂ ಇಲ್ಲ. ಹಿಂಗ ಅತ್ಯಂತ ಅಭಾವ. ಆದ್ರೆ ಈ ಅಭಾವ ನೋಡ್ರಿ, ಇಂಥ ಅಭಾವವನ್ನು ಆತ್ಮ ಅರಿತಾನೆ. ಈ ಅಭಾವವು ಏತರಿಂದ ಅರಿಯಲ್ಪಡುತ್ತದೆಯೋ ಇವೆಲ್ಲ ಅಭಾವಗಳನ್ನ ಇದಿಟ್ಟಿರ್ತಾವ. 4 ಅಭಾವಗಳದಾವ. ಮತ್ತೊಂದದ ಸಾಮಾಯಿಕ ಅಭಾವ. ಈ ಎಲ್ಲ ಭಾವಗಳನ್ನ ಏತರಿಂದ ಅರಿತೇವೋ ಅದು ಇರ್ಬೇಕಂತಿರೋ ಇಲ್ಲಂತಿರೋ? ಇವೆಲ್ಲವನ್ನ ಅರಿಯಾವ ಒಬ್ಬನು ಒಪ್ತಿರಿಲ್ಲೋ ಅದಾನಂತ. ಆ ಒಂದು ಇವು 3 ಅಭಾವಗಳನ್ನ ಅರಿತಕ್ಕಂತ ಇರ್ಲೇಬೇಕು. ಅದು ಇಲ್ಲದಿದ್ರೆ ಅದಿದ್ದಾಗ ಅದರ ಸತ್ತಾ ಪಡ್ಕೊಂಡು ಅಲ್ಲೋ ಮುಂದ ಐತಿ ಎಲ್ಲ ಅನ್ನ ಹೇಳಕ್ ಬರ್ತೈತಿ. ಭಾವ ಅಭಾವಗಳನ್ನ ಅವು ಏನದಾವಲ್ಲ ತನ್ನಿಂದ ಅರಿಯಲ್ಪಡ. ಹೀಗೆ ಅದು ಇಲ್ಲದಿದ್ರೆ ನಮಗ ಇದೇ ಇಲ್ಲ ಅನ್ನೋದು ನಮಗ ಬರತ್ ಗೊತ್ತಾಗ್ತಿದ್ದಿಲ್ಲ. ಅದೈತೆ ಅಂತ ಗೊತ್ತಾಗ್ತದೆ. ಇಷ್ಟ್ರ ಮೇಲಾರ ಇದೊಂದು ಯುಕ್ತಿ. ಇದು ಇಲ್ಲಂತೂ ಹೇಳ್ತಿ, ಐತೆ ಅಂತ ಹೇಳ್ತಿ. ಆ ಭಾವ ಅಭಾವಗಳನ್ನ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರ ನೀನೇ ಇದ್ರಿಟ್ಟರೆ ಅದ ನೋಡ್ ನೀನು. ಇಲ್ಲ ಅಂದ್ರ ಇದು ಯಾರಿಗೂ ಇಷ್ಟ ಇಲ್ಲ. ಇದ್ದ ಅರಿಬೇಕಾಗ್ತದ. ಇಲ್ಲ ಅಂದ್ರೆ ಏನ್ ಸತ್ತಿಲ್ಲ ಅಂತ ಅರ್ಥ. ಸತ್ತದ್ ಗೊತ್ತಾಗೋಲ್ ಬಿಡ್ರಿ. ಏನಕ್ಕ ನಾ ಜೀವ ಅದೇನಂದ್ರ ಇದ್ದ ಅರಿಬೇಕಲ್ಲ.
ಅರುವದ ಅದರಿಂದ ಇದು ಐತಿಲ್ಲ ಅಂತೀನಿ. ಅದಕ್ಕೆ ಯಾರಿಗೂ ಇಷ್ಟವಿಲ್ಲ ಅಂದ್ರೆ ಏನು? ನಾವೇನ್ ಸತ್ತಿಲ್ಲ, ಇದ್ದ ಹೇಳಾಕತ್ತೀವಿ ಅಂದಂಗ. ಆತ್ಮನು ಸಚ್ಚಿದ್ರೂಪನೆಂದು ಅನುಭವ ಯುಕ್ತಿಗಳಿಂದ ಸಿದ್ಧವಾಗುತ್ತದೆ ಹೇಳಿದೇವಲ್ಲ. ಅವಸ್ಥಾತ್ರಯಗಳಿಂದ ಅದನ್ನ ಸಿದ್ಧ ಮಾಡ್ಕೊಡ್ರಿ. ಪ್ರಕ್ರಿಯೆಗಳದಾವಲ್ಲ. ನಾನು ಇಲ್ಲ ಅನ್ನಕ್ ಬರುದಿಲ್ಲ. ಇಲ್ಲ ಅನ್ನೋದು ಕೂಡ ಇದ್ದ ಅರಿಬೇಕಾಗ. ಅದೇನ್ ಅನ್ನೋದು ಬೇಕಾದ್ರೆ ಇದ್ದನೂ ಅರಿಬೇಕಾಗ. ಇಲ್ಲೇ ನಮ್ಮಲ್ಲಿ ಅದ ಯುಕ್ತಿ. ಹಾಗೆ ಆತ್ಮ ಇದ್ದ ಅರಿತಾನ. ಮೂರು ಅವಸ್ಥೆಗಳಲ್ಲಿ ಅದಾನ ಇಲ್ರಿ ಅವ. ಅದಾನಂತ ಅರಿತಾನ. ಸದ್ರೂಪದಿಂದ ಅದಾನ, ಚಿದ್ರೂಪದಿಂದ ಅರಿತಾನ. ಇರುವಿಕೆ ಏನದಲ್ಲ, ಎಲ್ಲವುಗಳಲ್ಲಿದ. ಇದಂ ಆತ್ಮನ ಸತ್ತ ತಿಳ್ಕೊಂಡು ತೋರಿತದು. ಮಾತಿನಿಂದ ಹಿಡ್ಕೊಂಡು ಇಲ್ಲಿ ಪಂಚಭೂತಗಳಿಂದ ಆಗ್ತಕ್ಕಂತ ಭೂತ ಭೌತಿಕ ವಿಷಯಗಳು ಇವೆಲ್ಲ ಅನಿಸ್ಕೋತಾವಲ್ಲ, ಅದಾವ ಅನಿಸ್ಕೋತಾವ. ಎಲ್ಲಿದಿದು? ಪ್ರಕೃತಿಯಿಂದ ಮಾತದಿಂದ ಅಹಂಕಾರ, ಅಹಂಕಾರದಿಂದ ಪಂಚತನ್ಮಾತ್ರೆದಿಂದ ಪಂಚಭೂತಗಳು ಇವೆಲ್ಲವೂ ಅವೇ ಅನಿಸ್ಕೋತಾವಿಲ್ಲ. ಒಂದ್ರ ಸತ್ತ ಮ್ಯಾಲಿಂದ ತಗೊಂಡ್ ಬಂದಾವು. ಇದ ಘಟ ಇದೆ, ಪಟ ಇದೆ. ಇದೇ ಎಲ್ಲಿದದು? ಆತ್ಮಂದು ಅದು ಇಲ್ಲ ಅನಿಸ್ಕೊಳ್ಳೋದಿಲ್ಲ ಯಾವಾಗೂ. ವಸ್ತುಗಳು ಒಂದಿದ್ದಾಗ ಒಂದಿಲ್ಲ ಅನಿಸ್ಕೋತಾವ ವ್ಯತಿರೇಕದಿಂದ. ಅದ್ರ ಅನ್ವಯವಾಗಿರುವಂತ ಆತ್ಮ ಯಾವಾಗಲೂ ಅದಾನೆ. ಅಭಾವ ಇಲ್ಲ. ಆತ್ಮನಿಗೆ ಅಭಾವ ಅನ್ನೋದು ಯಾವ ಕಾಲಕ್ಕಿಲ್ಲ. ಆ ಅಭಾವವನ್ನು ಕೂಡ ಯಾವ್ದ್ರಿಂದ ಅರಿತಿಯಲ್ಲ, ಅದ ನೀನು. ಹೀಗೆ ಆತ್ಮನು ಸಚ್ಚಿದ್ರು ಅನ್ನುವಂತ ಅನುಭವ ಯುಕ್ತಿಗಳಿಂದ ಸಿದ್ಧ ಮಾಡ್ಕೋಬೇಕಾಗ್ತದ. 33ನೇ ಶ್ಲೋಕದಲ್ಲಿ ಸದಸತ್ ಸದಸ್ಸಿಚ್ಚೇತಿ ವಿಕಲಾತ್ಮ ಪ್ರಾಗ್ಯದಿಶ್ಯತೆ ತತದ್ವೈತಂ ಸಮತ್ವಾತ್ತು ನಿತ್ಯಂ ಚ ಅನ್ಯದ್ವಿಕಲ್ಪಿತಾತ್. ಇದೇ ಇಷ್ಟೇ ರೀ. ಇದೇ ಅಂತ ಅನ್ಬಹುದು. ಒಮ್ಮೆ ಇಲ್ಲಾನು ಅನ್ಬಹುದು. ಇದ್ದು ಇಲ್ಲ ಎಂಬ ವಿಕಲ್ಪಕ್ಕಿಂತ ಮೊದಲು ಯಾವುದನ್ನು ಒಪ್ಪಿವಿರೋ ಅದು ಅದ್ವೈತವಾಗಿರ್ಲೇಬೇಕು. ಏಕೆಂದ್ರೆ ಸಮವಾಗಿರುತ್ತದೆ. ಅದು ತಾನು ವಿಕಲ್ಪವನ್ನು ಮಾಡಿದ್ದಕ್ಕಿಂತ ಬೇರೆಯಾಗಿ ನಿತ್ಯವೂ ಆಗಿರ್ಬೇಕು. ವಿಕಲ್ಪ ಅಂದ್ರೆ ಇವೆಲ್ಲ ರೂಪಾಂತರಗಳು, ಅನೇಕ ರೀತಿಯ ಭಾವನೆಯಲ್ಲಿರುವಂತ ವ್ಯತ್ಯಾಸಗಳು. ಸಂಕಲ್ಪ, ವಿಕಲ್ಪ ಅಂದ್ರೆ ಬೇರೆ ಬೇರೆ. ಈಗಿದ್ದದ್ದು ವಿಕಲ್ಪ ಮತ್ತೊಮ್ಮಿಗೆ ಇರುವುದಿಲ್ಲ. ಪ್ರತ್ಯಯಗಳ ಅರಿವುಗಳು ಪ್ರತಿ ಕ್ಷಣಕ್ಕೂ ಬದಲಾವಣೆ ಆಗ್ತದ. ವಿಜ್ಞಾನವಾದಿಗಳ ಪ್ರಕಾರ ಈಗಿದ್ದ ಅರಿವು ಮತ್ತೊಂದಿರ್ತದನು. ಪ್ರತ್ಯಯಗಳು ಚೇಂಜ್ ಆಗ್ತಾವ. ಅದಕ್ಕೆ ವಿಜ್ಞಾನವಾದಿಗಳು ಏನಂತಾರ, ಅವರು ಬದಲಾವಣೆ ಇದ್ದಂಗ ವಸ್ತು ಇರುವುದಿಲ್ಲ. ಈಗ ನಾವ್ ಅದೇವಂದ್ರ ಈಗ ಹಿಂದಿನ ಕ್ಷಣದೊಳಗ ನಾವ್ ಇದ್ದೀವೇನು ಈ ದೇಹ ಆಗಿ ಇಲ್ಲ. ಈಗ ಬಂದಂತ ದೇಹ ಬೇರೆ ಅನ್ನನ್ನು ಕೂಡ ಮತ್ತೊಂದ್ ಸೆಕೆಂಡ್ ಹಿಂಗ ಹಾಕೊಂತ ಈ ದೇಹ ಮುಪ್ಪಾಗೈತಿ. ಒಮ್ಗಿಲೆ ಮುಪ್ಪಾಗೈತೋ ಪ್ರತಿ ಸಲ ಹಂಗ ಆ ದೇಹ ಹಿಂದಿಂದಿಲ್ಲ, ಈಗಿಲ್ಲ. ಹಿಂದ ಬಂದಂತ ನೀರು ಈಗೆಲ್ಲ ಹರಿದು ಹೋಗ್ತದ, ಮತ್ತೊಂದು ಬಂತು. ಹಂಗ ಈ ದೇಹನು ಕೂಡ ಇದು ಇರುವಿಕೆ ಇಲ್ಲಿದಕ್ಕ ವಿಚಾರ ಮಾಡಿದ್ರ ಹಂಗ ಬಂದಂಗ ಆಗ್ತದ, ಹೋಗ್ತದ. ಹಂಗ ಮತ್ತೊಂದು ಆಯುಷ್ಯ ಒಂದ್ ಕ್ಷಣಕ್ಕ ಶರೀರ ಆ ಕ್ಷಣದೊಳಗೆ ಇರ್ತೈತಿ, ಮತ್ತೊಂದ್ ಕ್ಷಣದಕ್ ಬದ್ಲಾಗಿರ್ತೈತಿ. ಹಾಕೊಂತ ಆಯು ಕ್ಷೀಣ ಹಾಕೊಂತ ಮುಪ್ಪು ಒಂದ್ ಕೊನೆಗೆಲ್ದಂಗ ಆಗ್ತದ. ವಿಜ್ಞಾನವಾದಿಗಳಂತಾರ ಕ್ಷಣ ಪರಿವರ್ತತೆ, ಬದಲಾವಣೆ ಜಗತ್ತು. ಹೀಗೆ ಇದೇ ಒಮ್ಮೆ ಇಲ್ಲ ಇರುವಷ್ಟಿಗೆ ಏನಂತೇವೆ, ಒಮ್ಮೆ ಇದೆ ಅಂತೇವಿ, ಒಮ್ಮೆ ಇಲ್ಲ ಅಂತೀವಿ, ಒಮ್ಮೆ ಇದ್ದೂ ಇಲ್ಲ. ಇವು ಮೂರು ಬೇರೆ ರೀತಿಯಿಂದ ಹೇಳಬಹುದು. ಇದೆ ಅನ್ನೋದು ಯಾವಾಗಲೂ ಅದ. ಬ್ರಹ್ಮ ಸ್ವರೂಪ ಅದಕ್ಕ ಯಾವಾಗಲೂ ಅದ. ಇಲ್ಲ ಅನ್ನೋದು ಯಾವಾಗೂ ಇಲ್ಲ. ಆತ್ಮನಲ್ಲಿ ತೋರ್ತಕ್ಕಂತ ಈ ಜಗದಾದಿ ಪ್ರಪಂಚ ಒಮ್ಮೆ ಇದ್ದು ಒಮ್ಮೆ ಇಲ್ಲನು ಯಾವಾಗೂ ಇಲ್ಲವೇ ಇಲ್ಲದು. ಅಭಾವದ ಅದು. ಗಡಿಗೆ ಅನ್ನುವಂತ ನಾಮ ಆ ಗಡಿಗೆ ಹುಟ್ಟುವುದಕ್ಕಿಂತ ಮೊದಲ, ಗಡಿಗೆ ಅನ್ನುವಂತ ನಾಮ ಅದು ಹುಟ್ಟುವುದಕ್ಕಿಂತ ಮೊದಲು ಇಲ್ಲ, ಮಧ್ಯದಲ್ಲಿ ಇಲ್ಲ, ಕೊನೆಗೂ ಇಲ್ಲ. ಮೊನ್ನ ಐತಿ. ಹಂಗ ಬ್ರಹ್ಮ ಒಂದೇ ಐತಿ.
ಈ ಜಗತ್ ಹುಟ್ಟುದಕ್ಕಿಂತ ಮೊದಲು ಇಲ್ಲ. ತತ್ತೇವ ಆಶೀತ್ ಬ್ರಹ್ಮ. ಜಗತ್ಕ ಹುಟ್ಟುದಕ್ಕಿಂತ ಮೊದಲ ಬ್ರಹ್ಮ ಇತ್ತು. ಹುಟ್ಟಿದ ಮ್ಯಾಲಾರ ಇಲ್ಲೇನು? ಆ ಬ್ರಹ್ಮ ಈಗೂ ಅದ. ನಿನ್ನ ಅಸ್ತಿತ್ವ ಪಡ್ಕೊಂಡು ತೋರೇತಿ. ತೋರೈತಿ ಅಂದ್ರ ಇಲ್ಲ, ಐತೆ ಅನ್ನೋದು. ಜಗತ್ತಿಲ್ಲ. ಪ್ರಳಯ ಆದ ನಂತರ ಇಲ್ಲ. ಈ ಜಗತ್ತು ಹುಟ್ಟುದಕ್ಕಿಂತ ಮೊದಲು ಇಲ್ಲ, ಇವು ಇಲ್ಲ, ಮುಂದೂ ಇಲ್ಲ. ಮೊದಲು ಇಲ್ಲದ್ದು, ಕೊನೆ ಇಲ್ಲದ್ದು, ಮಧ್ಯದಾಗೂ ಇಲ್ಲ. ಹಂಗ ಇದ್ದೂ ಇಲ್ಲ. ಇದ್ದಂಗ ತೋರ್ತಿಯಲ್ರಿ ಮತ್ತ. ಇಲ್ಲ ಅಂತೀರಿ ಬರೀ. ತ್ರೈಕಾಲಿಕ ಅಭಾವವನ್ನು ಒಪ್ಪೋದಿಲ್ಲ ನಾವು ಇಲ್ಲೇ. ಇದ್ದೂ ಇಲ್ಲ, ಇದು ಒಂದು ಬರ್ತದ. ಇದೆ ಅಂತ ಅದೊಂದು ಸತ್ಯ ವಸ್ತು. ಜ್ಞಾನ ಏನದ? ಯಾವಾಗ್ಲಿದ. ಅದು ತ್ರಿಕಾಲ ಅಭಾವಿತವಾಗಿ ಯಾವಾಗ್ಲೂ ಇರುವಂತದ್ದು ಇದೆ, ಯಾವಾಗ್ಲೂ ಇಲ್ಲದೆ ಇರುವಂತದ್ದು ಇಲ್ಲ. ಇದ್ದು ಇಲ್ಲ. ಇದ್ದಂಗ ತೋರ್ತಲ್ಲ ಮಧ್ಯದಂಗ, ಮತ್ತ ಮುಂದ ಇಲ್ದಂಗ ಆಯ್ತು. ಇದ್ದು ಇಲ್ಲ. ಇವೆಲ್ಲ ವಿಕಲ್ಪಗಳಿವು. ಎಲ್ಲಿ ಐತಿ? ಎಲ್ಲ ಇದ್ದು ಐತಿ, ಇದ್ದು ಇಲ್ಲ. ಇವೆಲ್ಲವೂ ವಿಕಲ್ಪಗಳೇನದಾವ? ಮನುಷ್ಯನಲ್ಲಿರುವಂತ ಭ್ರಾಂತಿ, ವಿಕಲ್ಪಗಳು, ಸಂವೃತ್ತಿಗಳು. ಇವೆಲ್ಲವನ್ನು ಒಪ್ತಿರಲ್ಲ ನೀವು. ಮೂರು ರೀತಿಯಿಂದ ಒಬ್ಬರು ಮತವಾದಿಗಳದಾರ ಇವರು. ಈ ಮತವಾದಿಗಳು ಏನ್ ಹೇಳ್ತಾರ? ವಾದ ಮಾಡ್ತಾರ ಇವನ್ನೆಲ್ಲ ಹಿಂಗ. ಆದ್ರೆ ಏನ್ ಒಪ್ತಿರಲ್ಲ? ಯಾವ್ದನ್ನು ಒಪ್ಪಿವರು? ಇದ್ರಾಗ ಯಾವ್ದಾರು ಒಪ್ರಿ ಒಟ್ಟು ಒಂದು. ಅದೇನದ? ಅದ್ವೈತವಾಗಿರಬೇಕು. ಏಕೆಂದ್ರೆ ಸಮವಾಗಿರುತ್ತದೆ. ಸಮದಲ್ಲಿ ಏನದಲ್ಲ, ನಿರ್ದೋಷದ. ನಿರ್ದೋಷಂ ಸಮಂ ಬ್ರಹ್ಮ ಶ್ರುತಿ. ಸಮವಾದಂತ ಬ್ರಹ್ಮ ಇದ್ದಾಗ ಇವೆಲ್ಲ ವಿಕಲ್ಪಗಳಾಗ್ತಾವ. ಒಂದ್ ಅಧಿಷ್ಠಾನ ಅದ ಅಂತ ತಿಳ್ಕೊಂಡಲ್ಲಿ ಏನ್ ಬೇಕಾದ್ ಹೇಳ್ಬಹುದು ನಾವು. ಐತಿ, ಎಲ್ಲ ಇದ್ದು ಐತಿ. ಎಲ್ಲವೂ ಎಲ್ಲಿ ಸಮಾವೇಶ ಆಕ್ಕವು? ಸಮದಲ್ಲಿ. ಯಾಕಡಿಂದರ ಹರ್ಕೊಂಡ್ ಬರ್ಲಿ ಅವ್ ನದಿಗಳು. ಉತ್ತರ ಕಡೆಯಿಂದರ ಬರ್ಲಿ, ದಕ್ಷಿಣ ಕಡೆಯಿಂದರ ಬರ್ಲಿ, ಒಟ್ಟು ಎಲ್ಲಿ ಸಮಾವೇಶ ಆಗ್ತಾವು? ಸಮುದ್ರ. ಹಂಗ ನಮ್ಮ ಅರಿವಿನ ವಿಕಲ್ಪಗಳೇನದಾವಲ್ಲ, ಬಿಡಿ ಬಿಡಿಯಾಗಿ ತೋರ್ತಾವ ವಿಕಲ್ಪಗಳು. ಐತನ ಅನ್ನುವಲ್ರಿ, ಇಲ್ಲರ ಅನ್ನುವಲ್ರಿ, ಇದ್ದು ಐತನ. ನೀವ್ ಯಾವ ವಿಕಲ್ಪವಾದಿಗಳದಾರಲ್ಲ ಇವೆಲ್ಲ ಬಿಡಿ ಅರಿವಿನ್ನು. ಇದ್ದ ಅನ್ನಾಕತ್ತೀರೋ, ಇಲ್ಲ ಅನ್ನಾಕತ್ತೀರೋ? ಇದ್ದ ಅನ್ನಾಕತ್ತೀವಿ. ಆ ಇರುವಿಕೆಯನ್ನ ಬಿಟ್ಟ ಹೇಳ್ರಿ ನೋಡೋನು. ಹೇಳಕ್ ಬರುದಲ್ರಿ. ಮತ್ತ ಅಲ್ಲಿ ಯಾಕೆ ವಾದಿಲ್ಲ? ಯಾಕಂದ್ರೆ ಸಮಾಧ ಇದು. ಇರು ಏನದ? ಸಮ ಇದ್ದಲ್ಲಿ ಅಲ್ಲಿ ವಾದಿಲ್ಲ. ಅದನ್ನ ಬಿಟ್ರೆ ಅನ್ಯವಾಗಿ ಏನ್ ನೀವು ಅದನ್ನ ಕಲ್ಪನಾ ಮಾಡಕೈತಿರಲ್ಲ ಅರಿವಿನ ಬಗ್ಗೆ. ಅದ ಅರಿವಿನ ಸತ್ತ ತಗೊಂಡಿರಿ, ಅದ ಅರಿವಿನ ಬಗ್ಗೆ ಮಾತಾಡಕೈತಿರಿ. ಅದ್ ಹಂಗೈತಿ, ಇದು ಹಿಂಗೈತಿ, ಇದೆಲ್ಲ ಐತಿ, ಇದ್ದು ಎಲ್ಲ. ಏನಿದು ವಿಕಲ್ಪಗಳು? ಅಜ್ಞಾನಿಗಳ ನೀವು. ಆ ಅರಿವನ್ನ ಕಡ ತಗೊಂಡು ನೀವೆಲ್ಲ ಮಾತಾಡಕೈತಿರಲ್ಲ. ನೀವು 3 ನಮನಿ 4 ನಮನಿ ಎಷ್ಟರ ಜನ ಮಾತಾಡ್ರಿ, ಆ ಮೂಲ ಅರಿವಿನ ಬಗ್ಗೆ ನಿಮಗೇನ ಅದನು ಅರು ಇಲ್ಲ. ಆದ್ದರಿಂದ ಆ ನಿರ್ದೋಷವಾದಂತ ಬ್ರಹ್ಮವೇ ಸಮವಾಗಿರುತ್ತದೆ. ಏಕೆಂದ್ರೆ ಇದರಿಟ್ಟರಿಯುವಂತ ಅರಿವಿನದ ಸಮಾಧ. ಅದು ತಾನು ವಿಕಲ್ಪವನ್ನು ಮಾಡಿದ್ದಕ್ಕಿಂತ, ಇವೆಲ್ಲ ವಿಕಲ್ಪಗಳು ಮಾಡೈತಲ್ಲ, ಇವೆಲ್ಲ ಮಾಡಿದಕ್ಕಿಂತ ಅದು ಬೇರೆಯಾಗಿ ನಿತ್ಯವಾಗಿ ಆಗಿರಬೇಕು. ಬೇರೆಯಾಗಿದ್ದಾಗ ಯಾಕೆ ಬರ್ತೈತ್ರಿ? ಇಲ್ಲರ ಅನ್ನು, ಹೌದಾರನ್ನು, ಏನಾರ ಅನ್ನು. ಅದರಿಂದ ಬೇರೆಯಾಗಿ ಅನ್ನಕ್ ಬರ್ತೈತೋ, ಒಂದಾಗಿ ಅನ್ನಕ್ ಬರ್ತೈತೋ? ಅದು ಬೇರೆಯಾಗಿ ಸಾಕ್ಷಿಯಾಗಿದ್ದಾಗ ನೀ ಇಲ್ಲರನ್ನು, ಹೌದಾರನ್ನು, ಆ ಮಾತು ಬೇರೆ. ಆದ್ದರಿಂದ ನೀ ಏನದಿ ಹೆಂಗಾರ ಅರ್ಯಾವ ನಿತ್ಯದಿ. ಬೇರೆಯಾಗಿ ಎರ್ಯಾಕೈತಿಯಲ್ಲ ಮತ್ತ. ಅವೆಲ್ಲ ದೃಶ್ಯದವ, ನೀ ದೃಕ್ಕದಿ. ದೃಕ್ ಏನದ? ನಿತ್ಯದ. ಎಲ್ಲವನ್ನೂ ಅರಿತೈತಲ್ಲ ಅದು. ಆ ದೃಕ್ಕ ಇರುಮಠ ಏನದ? ಸಾಕ್ಷ್ಯ ವಸ್ತುಗಳು ಇರುಮಠ ದೃಕ್ ಅನಿಸ್ಕೊಂಡದ. ದೃಶ್ಯ ಇರುಮಠ ದೃಶ್ಯ ಅನಿಸ್ಕೊಂಡದ. ಅವು ದೃಶ್ಯಗಳು ಇಲ್ಲದಾಗ ಇಲ್ಲ ಅಂತೀಯಾಗ. ಆ ಇಲ್ಲ ಅನ್ನೋದು ಅರಿಯುವುದು ಯಾವುದು? ದೃಕ್ಕ. ದೃಕ್ ದೃಶ್ಯಗಳು ಇಲ್ಲದಾಗ ಇಲ್ಲ, ಯಾವ ಇಲ್ಲ ಇಲ್ಲ ಅಂದಾಗ ಆ ಇಲ್ಲ ಅನ್ನೋದು ಅರಿಯುವುದು ಕೂಡ ಆತ್ಮ ಸಾಕ್ಷಿ ಆದಂತ. ಎರಡ್ ಅನ್ನೋದೈತಿ. ದೃಕ್ ದೃಶ್ಯ ಇದ್ದಾಗ ಎರಡ್ ಐತಿ. ದೃಕ್ ದೃಶ್ಯ ಮಾಯವಾದಾಗ ಏನೂ ಇಲ್ಲ, ಅದು ಐತಿ. ಯಾವುದೇ ಆಗಲಿ ವಿಕಲ್ಪನೆಗಳಿಗೆ ಒಂದು ಸಮವಾದ ಅಸ್ತಿತ್ವ ಕೊಟ್ಟೈತಿ. ಆ ಅಸ್ತಿತ್ವ ಒಪ್ಪುದು ಬಿಟ್ಟು ಆ ಬಿಡಿ ಅರಿವುಗಳನ್ನ ಅದ್ರ ಕಡ ತಗೊಂಡು ಬಡದಾಡಕೈತಿರಲ್ಲ. ಆದ್ರಿಂದ ನೀವು ಎಲ್ಲ ಬಡದಾಡತಕ್ಕಂತ ಯಾವ ಬಿಡಿ ಅರಿವುಗಳಿಗೆ ಮೂಲ ಅರಿವು ಏನದಲ್ಲ, ಬಿಂಬ ರೂಪವಾದಂತ ಆತ್ಮ ಒಂದ ಅದ.
ಪ್ರತಿಬಿಂಬಗಳು ಬೇರೆ ಬೇರೆ ಅದಾವ ನೋಡ್ರಿ ಅವು ಆಯಾ ಉಪಾಧಿಗಳ ಮೂಲಕವಾಗಿ ತೋರ್ತಾವ್. ನೀನ್ ನಿರುಪಾಧಿಕವಾದಂತ ತತ್ವದಲ್ಲಿ ಸಮಾಧ ಅದು ಅಲ್ಲೇನೋ ಬಿಡಿ ಬಿಡಿಯಾಗಿ ಮಾಡಕ್ ಬರುದಿಲ್ಲ. ಪರಿಪೂರ್ಣದ ಆಕಾಶದಲ್ಲಿ ಭಾಗ ಮಾಡಕ್ ಬರ್ತದ. ಅಲ್ಲೊಂದ್ ಆಕಾಶ ಐತ್ರಿ, ಭಾರತದೊಂದ್ ಆಕಾಶ ಅದ, ರಷ್ಯಾದೊಂದ್ ಆಕಾಶ ಅದ. ನಾವು ಅಲ್ಲಿ ಮೇರೆ ಮಾಡ್ಕೊಂಡೇವ್ರಿ, ಬರುದಿಲ್ಲ, ಇವೆಲ್ಲ ಹೋಗ್ಬಿಡ್ತಾವು. ಆದ್ರಿಂದ ಆಕಾಶ ನಿತ್ಯ ಹಂಗದನೋ ಸರ್ವಗತ ನಿತ್ಯಶ್ಚ, ಹಂಗಿದು ಕೂಡ ನಿತ್ಯದ. ವಿಕಲ್ಪವು ಅಧ್ಯಸ್ಥವಾಗಿರೋದ್ರಿಂದ ಹಿಂಗ ಯಾಕೆ ಬರಾಕ್ತದ್ರಿ ಇದು? ಈ ರೀತಿ ಭಿನ್ನ ಭಾವನೆಗಳು ಭೇದ ಬುದ್ಧಿಗಳು ಯಾಕೆ ಹುಟ್ಟ್ಯಾ ಇವರಿಗೆ? ವಿಕಲ್ಪವು ಅಧ್ಯಸ್ಥವಾಗಿರೋದ್ರಿಂದ. ಈ ವಿಕಲ್ಪಗಳು ಏನದಾವು? ಎಲ್ಲಿ ಅಧ್ಯಸ್ತದಾವು? ಆತ್ಮನಲ್ಲಿ ಅಧ್ಯಸ್ತದಾವು. ಅಧ್ಯಸ್ತಗಳು ನಿತ್ಯ ಅನಿತ್ಯ ಅನಿತ್ಯ, ಆದ್ರೆ ಅಧಿಷ್ಠಾನವಾದಂಥದ್ದು ನಿತ್ಯ. ಯಾಕೆ ನಿತ್ಯ ಬದಲಾವಣೆ ಆಗೋದಲ್ಲ, ಅನಿತ್ಯ ಬದಲಾವಣೆ ಆಗ್ತದ. ಆರೋಪಿತ ವಸ್ತು ನಿತ್ಯ ಅನಾರೋಪಿತ ವಸ್ತು. ಆದ್ದರಿಂದ ಈ ವಿಕಲ್ಪ ಅಧ್ಯಸ್ಥವಾಗಿರುವುದರಿಂದ ಅನಿತ್ಯ. ಅದಕ್ಕೆ ಆಧಾರವಾಗಿರುವುದು ಇವೆಲ್ಲವೇನು ವಿಕಲ್ಪಗಳಿಗೆ ಆಧಾರದಲ್ಲ. ಇವೆಲ್ಲ ವಿಕಲ್ಪ, ಜಾಗ್ರ ಸ್ವಪ್ನ ಇವೆಲ್ಲ ತೋರ್ತಾವಲ್ಲ, ವಿಕಲ್ಪಗಳಿವು, ಮನುಷ್ಯನ ಅವಸ್ಥೆಗಳು. ಎಲ್ಲವೂ ಕೂಡ ಇವಕ್ಕೆ ಆಧಾರ ಯಾವುದೈತೆ ಅಂದ್ರೆ ಅದು ಬೇರೆಯಾಗಿ ಯಾವ ವಿಕಲ್ಪಕ್ಕೂ ಗೋಚರವಲ್ಲದ ನಿತ್ಯವಾಗಿರುತ್ತದೆ. ಯಾವಕ್ಕೂ ಕೂಡ ಅದು ಅಸಂಗವಾಗಿ ಅವು ಇದ್ರೂ ಕೂಡ ಬೇರೆಯಾಗಿ ಯಾವ ವಿಕಲ್ಪಕ್ಕೂ ಗೋಚರವಾಗದೆ ನಿತ್ಯವಾಗಿರುತ್ತದೆ. ತನ್ನ ಸ್ವರೂಪದಲ್ಲಿ ಯಾವ ಏರುಪೇರು ಇಲ್ಲದೆ ಇರುವುದರಿಂದ ತನಗಿಂತ ಎರಡನೆಯ ಎಂಬುದೂ ಕೂಡ ಅಧ್ಯಸ್ಥವಾಗಿರುವುದರಿಂದ ಅದ್ವಿತೀಯ ಆಗಿರುತ್ತದೆ. ಇದು ಸಿದ್ಧಾಂತ. ಸಿದ್ಧಾಂತ ಏನ್ ಹೇಳಿದ್ರಿ ಅವರು? ನೋಡ್ರಿ, ನಿತ್ಯ ವಸ್ತುವನ್ನು ಹೇಳಿದ್ರು, ತನಗಿಂತ ಬೇರೆ ಆದಂತದ್ದು ಯಾವುದು ಇಲ್ಲ ಅಂತ. ಇನ್ನ ತನ್ನ ಸ್ವರೂಪದಲ್ಲಿ ಏರುಪೇರುಗಳದಾವೇನೋ ಹೆಚ್ಚು ಕಡಿಮೆ ಇಲ್ಲಿ ಹಂಗ್ ಮಾಡಿರಲ್ಲ ಹೊರಗ ಅನ್ಯ ದಿಶೆಯಲ್ಲಿ ಭ್ರಾಂತಿಯಲ್ಲಿ. ತನ್ನ ಸ್ವರೂಪದಲ್ಲಿ ಅವು ಯಾವು ಇಲ್ಲ. ನನಗೆ ಅನ್ಯವಾಗಿ ಕಲ್ಪನೆಯಲ್ಲಿ ಮಾತ್ರ ಏರುಪೇರುಗಳದಾವ. ಹೊರತಾಗಿ ಆ ಕಲ್ಪನೆ ಮಾಡಿರಲ್ಲ, ವಿಕಲ್ಪಗಳು ಮಾಡಿದ್ರಲ್ಲ, ಅವುಗಳಿಗೆ ಅಧಿಷ್ಠನಾಗಿರುವಂತ ನಿನ್ನ ಸ್ವರೂಪದಲ್ಲಿ ಯಾವ ಏರುಪೇರುಗಳು ಇಲ್ಲದೆ ಇರುವುದರಿಂದ ತನಗಿಂತ ಎರಡನೇದೇನು ಇಲ್ಲ. ಐತಂದ್ರ ಅದು ಅಧ್ಯಸ್ಥವಾಗಿರುವುದರಿಂದ ಅದ್ವಿತೀಯಾಗಿರುತ್ತದೆ. ಎರಡನೇದು ಎಂಬುದು ಎಲ್ಲವೂ ಅಧ್ಯಸ್ಥವಾಗಿರುವುದು. ಎರಡನೇದೇನ್ ತೋರ್ತತಲ್ಲ ಅದು ನಿನ್ನಲ್ಲಿ ಅಧ್ಯಸ್ಥದ. ಅಂದ್ರೆ ಒಂದೈತೆ ಅಂದಂಗಾತ್ಲ. ಅಧ್ಯಸ್ಥವು ಅಧಿಷ್ಠಾನವಿಟ್ಟು ಬೇರೆ ಐತೇನು? ನೀವು ಹೇಳೋರು ಕೂಡ ನನ್ನಲ್ಲಿ ಒಂದಿದಿರಿ, ನೀವು ನನ್ನಿಂದ ಬೇರೆಯಾಗಿ ಬೇರೆ ಮಾತಾಡಕತ್ತೀರಿ. ಎಲ್ಲ ನನ್ನ ಬಿಟ್ಟು ಮಾತಾಡ್ರಿ ನೋಡೋನು. ನೀವು ಕೂಡ ನನ್ನಿಂದ ಕಲ್ಪಿತವಾಗಿ ಭ್ರಾಂತಿಯಿಂದ ಅದು ಬೇರೆ ಇದು ಬೇರೆ ಅನ್ನಕತ್ತೀರಲ್ಲಪ್ಪ. ಆದ್ರೆ ನೀವೆಲ್ಲರೂ ನನ್ನ ಸ್ವರೂಪವೇ. ನಾನು ಬಿಟ್ಟು ನಿಮಗೆ ಇರುವಿಕೆ ಇಲ್ಲ. ತಕ್ಕೊಂಡ್ಬಿಟ್ನಿ ಅಂದ್ರ ನೀವು ಆದಿಲ್ಲ ಹೋಗ್ತದ ನಿಮ್ದು. ಇಲ್ಲ ಇಲ್ಲ, ನೀವು ಹೇಗೆಂದರೆ ಹೆಂಗ್ರಿ ಅಂತ ಕೇಳಿದವ್. ಅಧ್ಯಸ್ಥವಾಗಿರುವುದರಿಂದ ಅದ್ವಿತೀಯ ಅಂತ ಹೇಳಿದ್ರಿ. ಎಲ್ಲ ಅಧ್ಯಸ್ಥ ವಸ್ತು ಅಧಿಷ್ಠಾನ ಸ್ವರೂಪ ಅಂತ ಹೇಳಿದ್ರಿ. ಹೇಗೆ ಅಂತ ಕೇಳಿದಾಗ, ವಿಕಲ್ಪೋ ಉದ್ಭವತೋ ಅಸತ್ವಂ ಸ್ವಪ್ನ ದೃಶ್ಯವದಿಶ್ಯತಾಂ ಸ್ವಪ್ನ ದೃಶ್ಯವತ್ ಅಧಿಷ್ಠಾಂ ದ್ವೈತಸ್ಯ ಪ್ರಾಗಸ್ತಾತ್ವಚ್ಛ ಸದಸತ್ವಾದಿ ವಿಕಲ್ಪವಾತ್ ವಿಕಲ್ಪನಾತ್. ದ್ವೈತವು ವಿಕಲ್ಪ ರೂಪವಾಗಿ ಹುಟ್ಟುವುದರಿಂದಲೂ. ಉತ್ತರ ಕೊಡ್ತಾರ ನೋಡ್ರಿ ಅವ್ರು. ಅವಂದೇನ್ ಪ್ರಶ್ನೆ ಅದರಿ? ಎಲ್ಲವೂ ತೋರ್ತಕ್ಕಂಥದ್ದು ಏನದಲ್ಲ, ತೋರಿಕೆ ಇದು ಅಧಿಷ್ಠಾನ ಸ್ವರೂಪವೇ, ನನ್ನ ಸ್ವರೂಪವೇ. ಅಧಿಷ್ಠಾನವು ಕೂಡ ಅಧ್ಯಸ್ಥವೇ. ಇದು ಅಧ್ಯಸ್ಥವು ಕೂಡ ಅಧಿಷ್ಠಾನ ಸ್ವರೂಪವೇ ಅಂತ ಹೇಳಿರಿ. ಅದು ಹೆಂಗ್ರಿ? ಒಂದು ಬ್ಯಾರೆ ಅದ, ಒಂದು ಸಮ ಅಂತ ಹೇಳ್ತೀರಿ. ಎರಡು ಹೆಂಗ್ ಕೂಡ್ತಾವು? ಒಂದು ನಿರ್ವಿಕಲ್ಪದ, ಒಂದು ಕಲ್ಪಿತದ, ಒಂದು ಅಕಲ್ಪಿತದ. ಎರಡು ಹೆಂಗ್ ಕೂಡಿಸ್ತೀರಿ? ಒಂದು ಆಕಾರದ, ಒಂದು ನಿರಾಕಾರದ. ಅದನ್ನ ಕೂಡ್ಸಾಕ್ ಬರುದಿಲ್ಲ. ರಾತ್ರಿದ ಕತ್ಲದ ಹೆಂಗ್ ಕೂಡಿಸ್ತೀರಿ? ದ್ವೈತವು ವಿಕಲ್ಪ ರೂಪವಾಗಿ ಹುಟ್ಟುವುದರಿಂದ ಇದೇ ಇಲ್ಲ ಎಂದು ಕಲ್ಪಿಸುವ ಮೊದಲು ಇಲ್ಲದ್ದರಿಂದಲೂ ಸ್ವಪ್ನದ ತೋರಿಕೆ ಅಂತೆ ಅದು ಮಿಥ್ಯವೇ ಎಂದು ಒಪ್ಪಬೇಕು.
ಆ ಸ್ವಪ್ನಾದಿಗಳು ತೋರ್ತಾವಲ್ಲ, ನಿನ್ನಲ್ಲೇ ತೋರ್ತಾವ್. ಸಾಕ್ಷಿ ಚೈತನ್ಯದ ಅಧಿಷ್ಠಾನದಲ್ಲಿ ಅವಿದ್ಯಾ ಮೂಲಕ, ನಿದ್ರಾದೋಷದ ಮೂಲಕ ಇಲ್ಲದ ಸ್ವಪ್ನಾದಿಗಳು ಏನ್ ತೋರ್ತಾವ್? ಇದ್ದಂಗ ತೋರ್ತಾವು. ಸ್ವಪ್ನದ ತೋರಿಕೆಯಂತೆ ಅಂದ್ರು. ಅಲ್ಲಿ ತೋರಿದ್ರು ಕೂಡ ಏನಾಗ್ಯಾವ? ಜಾಗರಕ್ಕೆ ಬಂದ್ಮೇಲೆ ಮಿಥ್ಯೆ. ಒಬ್ರಲ್ಲ ತೋರ್ತತೆ ಅಂದ್ರ ಅದು ಮಿಥ್ಯಾ. ಸ್ವಪ್ನದ ಇದನ್ನ ನೋಡಿದ್ರ ಹಾಗೆ ಇದೇ ಇಲ್ಲ. ಸ್ವಪ್ನದಲ್ಲಿ ಇತ್ತು, ಜಾಗರಕ್ಕೆ ಬಂದ್ಮೇಲೆ ಹೋಯ್ತು, ಇಲ್ಲ. ಇದೇ ಇಲ್ಲ ಯಾರಿಂದ ಗೊತ್ತಾಯ್ತು? ಸ್ವಪ್ನದಲ್ಲಿ ತೋರಿದಂತ ಇದೆ ಅನ್ನುವಂಥದ್ದು ಜಾಗರದಲ್ಲಿ ಬಂದ ಕೂಡಲೇ ಇಲ್ಲ ಅನ್ನುವಂಥದ್ದು ಇದೇ ಇಲ್ಲ. ಇವು ಎರಡು ಇಲ್ಲದಾವ್. ಮಿಥ್ಯೆ ಎಂದು ಒಪ್ಪಬೇಕು. ನೀವು ಮಿಥ್ಯಾನದಾವಂತ ಒಪ್ಪ್ರಿ. ಇದೇ ಅನಿಸ್ಕೊಂಡದ್ದು ಇಲ್ಲ ಆಯ್ತು, ಇಲ್ಲ ಅನಿಸ್ಕೊಳ್ಳೋದು ಐತಿ ಅನಿಸ್ತದ. ಮತ್ ಜಾಗರಕ್ಕೆ ಬಂದ ಕೂಡಲೇ ಐತಿ ಅನಿಸ್ತಿಲ್ರಿ. ಸ್ವಪ್ನದಾಗ ತೋರಿತ್ತು ಅದ ಏನ ಜಾಗರದೊಳಗ ತೋರಾಕತೈತಿ. ಎಲ್ಲ ಸ್ವಪ್ನ ಇದು ಪ್ರಪಂಚ, ಜಾಗರ ಪ್ರಪಂಚ ಇಲ್ಲಿ ಅನಿಸ್ತಿ. ಒಂದ್ ಕಡೆ ಇಲ್ಲದ್ದು, ಒಂದ್ ಕಡೆ ಇದ್ದದ್ದು. ಇವೆರಡು ಎಲ್ಲಿ ತೋರ್ಯಾವ? ಆತ್ಮನಲ್ಲಿ ತೋರ್ಯಾವ. ಹೆಂಗ ನಿದ್ರಾ ಜಗತ್ತಿನಲ್ಲಿ ಏನದ? ಎರಡಕ್ಕೂ ಅಸ್ತಿತ್ವ ಇಲ್ಲ. ಇದೆ ಅಂತ ಹೇಳಿ ಕನಸಿನಲ್ಲಿ ತೋರಿದ್ದಾಗಲಿ, ಇಲ್ಲ ಅಂತ ತಿಳ್ಕೊಂಡು ಕನಸಿನಲ್ಲಿ ಇದ್ದದ್ದು ಎತ್ತರದಲ್ಲಿ ತೋರಿದ್ದು, ಎರಡು ಇದೇ ಇಲ್ಲ ಅನ್ನುವಂಥದ್ದು ನಿದ್ರೆಯಲ್ಲಿ ಇಲ್ಲ. ಆ ಇಲ್ಲ ಅನ್ನೋದು ಕೂಡ ಸಾಕ್ಷಿಯಿಂದ ಅಭಾವವನ್ನು ಕೂಡ ನಾವು ಅರಿತೇವಿ. ಸ್ವಪ್ನದ ತೋರಿಕೆಯಂತೆ ಅದು ಮಿಥ್ಯೆ ಎಂದು ಒಪ್ಪಬೇಕು. ವಾಚಾರಂಭನ ಶಾಸ್ತ್ರಾಚ್ಛ ವಿಕಾರಾಣ ಮೃಭಾವತ ಮೃತ್ಯೋಸ ಮೃತ್ಯುಂ ಇತ್ತೇರ್ಮ ಮಾಯೇತಿ ಚ ಸ್ಮೃತೆ. ವಾಚಾರಂಭಣವೆಂದು ಶಾಸ್ತ್ರದಲ್ಲಿ ಹೇಳಿರುವುದರಿಂದ ಆತ್ಮನು ಮೃತ್ಯುವಿನ ಮೇಲೆ ಮೃತ್ಯುವನ್ನು ಸೇರುತ್ತಾನೆ ಎಂದು ಮುಂತಾದ ವಚನಗಳಿರುವುದರಿಂದಲೂ ನನ್ನ ಮಾಯೆಯು ದಾಟಲು ಅಶಕ್ಯವಾದ ಎಂಬ ಶ್ರುತಿ ಇರುವುದರಿಂದ ಕಾರ್ಯಗಳು ಇಲ್ಲವೆಂದು ಏರ್ಪಡುತ್ತದೆ. ಅವರು ಒಂದು ಮಾತು ಹೇಳಿದ್ರು, ಇದು ನಿನಗೆ ಎರಡನೇದವಾದಂಥದ್ದು ಇಲ್ಲಪ್ಪ. ಐತಂದ್ರು ಕೂಡ ನಿನ್ನ ಕಲ್ಪನೆಯಲ್ಲಿ ಮಿಥ್ಯೆ ಆದದು. ಸ್ವಪ್ನದಲ್ಲಿ ಹೆಂಗ ತೋರಿತ್ತು, ಜಾಗರದಲ್ಲಿ ಅದಕ್ಕೆ ಇರುವಿಕೆ ಇಲ್ಲ, ಹಂಗ ಈ ಎಚ್ಚರದಲ್ಲಿ ತೋರ್ತಕ್ಕಂತ ಪ್ರಪಂಚ ಆದ್ರೂ ಕೂಡ ನಿನ್ನ ಬಿಟ್ಟಿಲ್ಲ. ಅಧ್ಯಸ್ಥ ಅಂತ ಹೇಳಾಕತ್ತೇವ್ ನಾವು. ಎರಡನೇದಿಲ್ಲ ಅಂತ ಹೇಳಾಕತ್ತೇವ್. ಎರಡನೇದಿದ್ರು ಕೂಡ ನಿನ್ನ ಸ್ವರೂಪ ಅಂತ ಹೇಳಾಕತ್ತೇವಿ. ಆದ್ರೂ ನೀ ಹೆಂಗಂತ ಕೇಳಾಕತ್ತಿಯಲ್ಲ, ಅದು ಮಾಯೆ. ನಮ್ಮ ಉತ್ತರ ಏನದ? ಮಾಯೆಯಿಂದ ಮಾಯಾ ಶಕ್ತಿ ಹಿಂಗ ಹೆಂಗ್ ತೋರ್ತೈತಪ್ಪ? ಅದು ಒಂದು ಕಾರಣ ಬೇಕಲ್ಲ. ಅದು ತೋರಿಕೆ ಮಾಯೆ. ಆ ತೋರಿಕೆನ ಮಾಯೆ. ಅಜ್ಞ ರೂಪಿಯಿಂದ, ಮಾಯಾ ರೂಪಿಯಿಂದ, ತಮೋ ರೂಪಿಯಿಂದ, ಅನೃತ ರೂಪಿಯಿಂದ ಕೇಳ ಮನದನ್ನೇ. ಒಂದೇ ಮಾಯೆ 4 ರೂಪದಿಂದ ತೋರ್ತತಿ, 5 ರೂಪದಿಂದ ತೋರ್ತತಿ ಅಂತ ಹೇಳ್ಯಾರಿಲ್ಲ ಪರಮಾರ್ಥ ಬೋಧೆಯಲ್ಲಿ. ಹಂಗದು ಮಾಯೆ ಕೈವಾಟ. ತೋರ್ಬಾರ್ದಂದ್ರೆ ಹೆಂಗ? ತೋರ್ತದ. ನನ್ನ ಮಾಯೆಯು ದಾಟಲು ಅಶಕ್ಯವಾಗೈತಿ. ಕೆಲವರಿಗೆ, ಅಜ್ಞಾನಿಗಳಿಗೆ ದಾಟುವುದು ಅಸಾಧ್ಯದ. ಆದ್ದರಿಂದ ಇದು ಶ್ರುತಿ ಅದ. ಏನ್ ಶ್ರುತಿ ಅದ? ಕಠಿಣದಪ್ಪ ದಾಟುವುದು ಅನ್ನೋದಕ್ಕೆ ಶ್ರುತಿ ಬೇಕಲ್ಲ. ವಾಚಾರಂಭನ ಶಾಸ್ತ್ರಾತ್ ಮೃತ್ಯೋಸ ಮೃತ್ಯುಂ ಇತ್ಯಾದಿ. ಇವೆಲ್ಲ ತೋರ್ತಕ್ಕಂಥ ತೋರಿಕೆ ವಾಚಾರಂಭಣ ಅದ. ಇದರಲ್ಲಿ ಸತ್ಯತ್ವ ಬುದ್ಧಿಯನ್ನ ಉಟ್ಕೊಂಡು ಇದ್ರಾಗ ನಾವು ವ್ಯವಹಾರ ಮಾಡಕತ್ತೀವಿ ಅಂದ್ರ ದ್ವೈತ ಬುದ್ಧಿ ಉಳ್ಳವರಿಗೆ ಅವ್ರು ಮೃತ್ಯುವಿಂದ ಮೃತ್ಯುವನ್ನು ಹೊಂತಾರೆ, ಹೊಂದ್ಕೊಂತ ಬಂದಾರೆ, ಇನ್ನಾದ್ರೂ ಅದನ್ನ ಹೊಂತಾರೆ. ಹೊಂದುತ್ತಲೇ ಇರುವರು. ಮೃತ್ಯುವಿನಿಂದ ಮೃತ್ಯುವನ್ನ ಹೊಂದುತ್ತಲೇ ಇರುವರು ಯಾರು? ದ್ವೈತ ಬುದ್ಧಿ ಉಳ್ಳವರು. ತೋರಿಕೆಯಲ್ಲಿ ಸತ್ಯತ್ವ ಬುದ್ಧಿ ಉಳ್ಳವರು ತೋರಬಾರ್ದಾಗಿತ್ರಿ. ಅದು ಹೆಂಗ್ ತೋರ್ತದ್ರಿ? ನಮ್ದ ಸತ್ಯತಿ. ಹಂಗ ಸತ್ಯತ್ವ ಬುದ್ಧಿ ಉಳ್ಳವರಿಗೆ ಮೃತ್ಯುವಿನಿಂದ ಮೃತ್ಯುವನ್ನ ಹೊಂದ್ಕೊಂತಕ್ಕಾರ. ಯಾಕ ನನ್ನ ಮಾಯೆ ಸ್ವರೂಪ ಅವ್ರು ತಿಳಿದಿಲ್ಲ. ಅವ್ರು ಮಾತ್ರ, ಮತ್ತೆ ಎಲ್ಲರೂ ಅಲ್ಲ. ಮೃತ್ಯುವಿನ ಮೇಲೆ ಮೃತ್ಯುವನ್ನ ಸೇರ್ತಾರನ್ನವ್ರು ಯಾರು?
ಮಾಯೆಯಲ್ಲಿ ಆಧೀನರಾದವರು. ಹಂಗ ಪರಮಾತ್ಮ ಆಧೀನದೊಳಗದಾನ ಈಶ್ವರ. ಅವಾಗ ಮಾಯೆ ಆವರಣ ಮಾಡಿಲ್ಲ. ಸ್ವಾಶ್ರಯ ವ್ಯಾಮೋಹಕರಿ ಮಾಯಾ, ಆ ಮಾಯೆಯನ್ನ ತನ್ನ ಅಧೀನ ಇಟ್ಕೊಂಡು ಆಳ್ತನವ. ಅವಾಗೇನೋದು ಮೋಹಿತ್ ಮಾಡಿಲ್ಲ. ಯಾಕೆ ಅವನ ಉಪಾಧಿ ಪರಿಶುದ್ಧದ, ಸ್ವಚ್ಛದ, ಶುದ್ಧ ಸತ್ವಗುಣ ಉಪಾಧಿ ಅದ. ಈ ಜೀವನಿಗೆ ಯಾಕೆ ಆಗವಲ್ದು ಮಾಯೆ ದಾಟಾಕ? ಅವಿದ್ಯಾ ಸತ್ವ ಗುಣ ಉಪಾಧಿ ಅದ ಅವಾಗ. ಅದು ಮರಿ ಮಾಡಿ ಅವನು ಕಿವಿಗೊಡ್ದಂಗ ಮಾಡ್ಯದ. ಆದ್ರಿಂದ ಯಾಕ ಅವ ಹಂಗದಾನ, ಇವ್ ಯಾಕೆ ಹಂಗದಾನ ಅಂದ್ರ ಉಪಾಧಿ. ಆ ಉಪಾಧಿ ಯಾರು ಹಿಡ್ಕೊಂಡ್ ಕುಂತಾರ ಅವ್ರ ಮೃತ್ಯುವಿನಿಂದ ಮೃತ್ಯು ಹೊಂತಾರ. ಯಾರು ಉಪಾಧಿ ತೆಗೆದು ಹಾಕಿ ಆ ಶುದ್ಧ ಚೇತನ ನಾದೇನು ಒಂದೇ ಚೇತನ ಇವುಗಳ ಆಕಾರವಾಗಿ ಎಲ್ಲ ತೋರೈತಿ ಅದೇ ನಾನು ಅಂತ ಯಾರು ತಿಳ್ಕೊಂಡ್ರಲ್ಲ, ದೃಢ ಯಥಾರ್ಥವಾದ ಜ್ಞಾನ ಮಾಡ್ಕೊಂಡವ್ರು, ಅವ್ರಿಗೆ ಯಾಕೆ ಮೃತ್ಯು ಬರ್ತದ? ಗೆದ್ದು ಬಿಟ್ರ ಅವ್ರು. ಮಾಯನ್ನ ಗೆದ್ದು ಆದಿನಲ್ಲಿ ಇಟ್ಕೊಂಡು ಮತ್ತ ಎಲ್ಲರಂಗ ಆಳಾಕತ್ತಾರ. ಮಿಥ್ಯತ್ವದಿಂದ ಸಂತೋಷದಿಂದ ಆಳಾಕತ್ತಾರ ಅವ್ರು. ಇವ್ರು ದುಃಖದಿಂದ ಅಯ್ಯೋ ಅಂತಾರ. ನಂದಾಸರ ಮೇಲಿಂದ ಮೇಲೆ ಕೊಡ್ತಾರ. ಇಬ್ರು ಈಜಾಕ್ ಬಿದ್ದಾರಂತ ಅಲ್ಲಿ. ಒಬ್ಬ ಈಜಾಕ್ ಬಲ್ಲವದಾನ, ಒಬ್ಬ ಬಾರದವದಾನ. ಅವು ಬಡಿತಾನ ಕೈ ಕಾಲ, ಇವು ಬಡಿತಾನ. ಒಬ್ಬ ಖುಷಿಯಿಂದ ಬಡಿಯಾಕ್ತಾನ, ಒಬ್ಬ ಅಯ್ಯೋ ಅಪ್ಪ ಸಾಯ್ತೇನಪ್ಪೋ ಬರೀವಪ್ಪೋ ಅಂತಾನ. ಮತ್ ಇಬ್ರು ಕಾಲ್ ಬಡಿಯಾಕತ್ತಾರ ನೋಡ್ರಿ. ಹಂಗ ಜ್ಞಾನಿ ಅಜ್ಞಾನಿ ಇಬ್ರು ಹೊರಗ ದಾಟಿದವ, ಮೃತ್ಯುವನ್ನು ದಾಟಿದವನು ಇಲ್ಲೇ ಅದಾನ. ಮೃತ್ಯು ಅನ್ನುವಂತ ಶಾಪ ಜನ ಮರಣಾತ್ಮಕವಾದಂತ ಏನದಲ್ಲ, ಈ ಒಂದು ದೇವ್ ಬಡದಂತವನು ಅವು ಇಲ್ಲೇದಾನ. ದೇವ್ ಬಿಡಿಸ್ಕೊಂಡವನು ಅಲ್ಲೇದಾನ. ಅವ ಸಂತೋಷಕ್ಕಾಗಿ ಅವ ವ್ಯವಹಾರ ಮಾಡ್ತಾನ, ಬಡದಾಡ್ತಾನ. ಇವ ದುಃಖದಿಂದ ವ್ಯವಹಾರ ಮಾಡ್ತಾನ. ಅವ ಮೃತ್ಯುವಿಂದ ಮೃತ್ಯು ಅಂತಾನ, ಇವ ಆನಂದದೊಳಗ ಆನಂದವಂತಾನ. ಆನಂದೋ ಬ್ರಹ್ಮ ವಿಜಾನಿಯ. ಅವ ಮೃತ್ಯು ವಿಜಾನಿ ಆತ್. ಬರೀ ಮೃತ್ಯು ಅವ ಪಾಲಿಗದ, ಶಾಪದ ಅದು. ಎಲ್ಲಿವರೆಗೆ? ಮಾಯಿಂದ ತಪ್ಪಿಸಿಕೊಳ್ಳುವವರೆಗೆ. ಹೀಗೆ ಶ್ರುತಿಗಳು ಕೂಡ ಅದನ್ನ ಹೇಳಕತ್ತಾವು ಅಂತ. ಮಮ ಮಾಯಾ ದುರತ್ತೆಯ ಹೇಳ್ತದಲ್ಲ. ಶ್ರುತಿ ವಚನಗಳೆಲ್ಲ ಹೇಳ್ತಾವ. ಚ ಮಮ ಮಾಯಾ ಇತಿ ಸುವೃತ್ತಿಶ್ಚ ವಿಕಾರಾಣಾಂ ಅಭಾವತ ಸಿದ್ಧಾ ಭವತಿ. ವಾಚಾರಮಣ ವಿಕಾರೋ ನಾಮಧೇಯಂ. ಛಾಂದೋಪನಿಷತ್ 6ನೇ ಮಂತ್ರ, 6ನೇ ಅಧ್ಯಾಯದ ಒಂದರಲ್ಲಿರುವಂತ 4ನೇ ಮಂತ್ರ. ಕಾರ್ಯವೆಂಬುದು ಬರೀ ವಾಕ್ಯನಿಂದ ಆದ ಹೆಸರು. ಕಾರ್ಯರೂಪದಿಂದ ತೋರಾಕತ್ತಂದ್ರೆ ಏನಿದು? ಬರೀ ನಾಮಗಳು, ಪ್ರತ್ಯಯಗಳು ಹೆಸರಿನಿಂದ ಅದಾವು. ವಾಕ್ ನಾಮ ಮಾತ್ರ, ನಾಮರೂಪಗಳಿಂದ ತೋರ್ತಾವು. ಮಾಯಾಂಶವು. ಕಾರ್ಯ ಏನ್ ನೋಡಾಕೈತಿಯಲ್ಲ, ಇದೆಲ್ಲ ಮಾಯಾಂಶ ನೋಡೋ, ನಾಮರೂಪಗಳಿಂದ ತೋರ್ತಾವ. ಅದರಲ್ಲಿ ಬುದ್ಧಿದ್ದವ್ರು ಏನ್ ಮಾಡ್ತಾರ? ಮೃತ್ಯೋಸ ಮೃತ್ಯು ಆಪ್ನೋತಿ ನಾನೇ ಅಪಶ್ಯತಿ. ಈ ಶ್ರುತಿ ಹೇಳ್ತೈತೆ ಅವಾಗ. ಏನ ಬೃಹದಾರಣ್ಯೋಪನಿಷತ್ತಿನ 4ನೇ ಅಧ್ಯಾಯದ 4ನೇ ಭಾಗದ 19ನೇ ಮಂತ್ರ. ಯಾವನು ಇಲ್ಲಿ ಅನಾತ್ಮವನ್ನು ಕಾಣುವನೋ, ಈ ಪ್ರಪಂಚದಲ್ಲಿ ತನ್ನನ್ನ ಕಾಣಬೇಕಿಲ್ಲ. ಆತ್ಮಾನೇನೆ, ಆ ಬ್ರಹ್ಮವೇ ಜಗದಾಗಿ ತೋರೈತಿ. ಏನ್ ನೋಡ್ತಿ? ಬ್ರಹ್ಮ ನೋಡ್ತಿ. ಯುದ್ಧದ್ ಒಂದೇ ಬ್ರಹ್ಮ ಎರಡಾಗಿ ತೋರೈತಿ. ಎರಡಾಗಿ ತೋರೈತಿ ಅಂದ್ರೆ ಏನು? ತಾನು ಬ್ರಹ್ಮವೇ, ತಾನೇ ಇನ್ನೊಂದು ಕಡೆ ನಾಮರೂಪಗಳನ್ನ ಕಟ್ಕೊಂಡು ಜಗತ್ತಾಗಿ ತೋರಾಕತ್ತಾನವ. ಅದು ಬ್ರಹ್ಮವ. ಈ ವಿಚಾರ ಯಾರಿಗ್ ಗೊತ್ತಿಲ್ಲ, ಅವ್ರು ಮೃತ್ಯುವಿನಿಂದ ಮೃತ್ಯು ಅಂತಾರೆ. ಉಳ್ದವ್ರಿಗೆ ಮಾತ್ರ ಶಕ್ಯದ. ಹಿಂಗೆಲ್ಲಾ ಶಾಸ್ತ್ರಗಳು ಹೇಳ್ತಾವ್, ಶ್ರುತಿಗಳು ಹೇಳ್ತಾವ್. ನಾನಾತ್ವವನ್ನು ಕಾಣುವನು ಸಾವಿನ ಮೇಲೆ ಸಾವನ್ನು ಪಡೆಯುತ್ತಾನೆ. ಎರಡು ನೋಡ್ತಾನಲ್ಲ ಈ ಜಗತ್ತಿನಲ್ಲಿ. ತನ್ನ ಬಿಟ್ಟು ತನ್ನ ನೋಡ್ಬೇಕು ಬೇಡವ. ತಾ ಬ್ರಹ್ಮ ಸ್ವರೂಪದಾನ, ಬ್ರಹ್ಮನನ್ನ ಕಾಣಬೇಕು. ಯಾಕಂದ್ರೆ ತೋರುದು ಬ್ರಹ್ಮ ಐತಿ. ಯಾವನು ಇಲ್ಲಿ ನಾನಾತ್ವವನ್ನು ಕಾಣುವನು ಅವನು ಸಾವಿನ ಮೇಲೆ ಸಾವನ್ನು ಪಡೆಯುತ್ತಾನೆ. ಇನ್ನು ಭಗವದ್ಗೀತಾ ತಾಯಿನೂ ಕೂಡ ಹೇಳ್ತಾಳಲ್ಲ, ಅದನ್ನಾರ ನೋಡ್ರಿ. ದೈವೀಯೇಷಾ ಗುಣಮಯಿ ಮಮ ಮಾಯಾ ದುರತ್ತೆಯ. ಗೀತಾ 7ನೇ ಅಧ್ಯಾಯ 14ನೇ ಶ್ಲೋಕ. ಈ ಗುಣಗಳಿಂದ ಆಗಿರುವ ನನ್ನ ದೇವ ಮಾಯೆಯು ದಾಟೋದಕ್ಕೆ ಕಷ್ಟವಾದದ್ದು ಹೇಳ್ತದ ನೋಡ್ರಿ. ಅಲ್ಲಿ ತಾಯಿ ಹೇಳ್ತಾಳ, ಮಗುವೇ ನಿನಗಿನ್ನೂ ಕಣ್ ತೆಗೆದಿಲ್ಲಪ್ಪ ನೀನು. ನಂದು ಮಾಯೆ ಬಾಳ ಅಗಾಧದ. ಅನೇಕ ಸತ್ವ ರಜ ಗುಣಗಳಿಂದ ಆವೃತ್ತಾಗೈತಿ ಜೀವ. ಅದ್ರ ವ್ಯವಹಾರ ನಡೆದದ.
ಯಾರಲ್ಲಿ ರಜೋತಮಗಳು ಅಧಿಕವಾಗಿ ಆವರಿಸೈತೆಲ್ಲ ಅವ್ರಿಗೆ ಕಾಣೋದಿಲ್ಲ ಇದು ನನ್ನ ಮಾಯ. ಆದ್ದರಿಂದ ಈ ಗುಣಗಳಿಂದ ಆಗಿರುವ ನನ್ನ ದೇವ ಮಾಯೆಯು ದಾಟುವುದಕ್ಕೆ ಬಹಳ ಕಷ್ಟವಾದದ್ದು. ಹೀಗೆ ಅನೇಕ ಶ್ರುತಿಗಳು, ಮ್ಯಾಲ ಶ್ರುತಿ ತೆಳಗಿಂದ ಸ್ಮೃತಿ. ಹೆಸರು ಯಾಕೆ ಎರಡು ಕಳೆದ್ರೆ ಅವರು ಶ್ರುತಿ ಸ್ಮೃತಿ? ಒಂದು ಶ್ರುತಿ ಹೇಳಿದ್ರು, ಮೃತ್ಯೋಸ ಮೃತ್ಯುಮಾಪ್ನೋತಿ ಯಾಯೇ ನಾನೇವ ಪಶ್ಯಂತಿ. ಒಂದ್ ಹೇಳಿದ್ರು ದೈವಿ ಹೇಷ ಗುಣಮೇ ಮಮ ಮಾಯಾ ದುರತ್ಯ. ಒಂದು ಶ್ರುತಿ ಅದ, ಮ್ಯಾಲಿಂದ ಶ್ರುತಿ, ಇದು ಸ್ಮೃತಿ. ಅದು ದೇವವಾಣಿ. ಅದು ಇನ್ನೊಬ್ಬರಿಗೆ ಅರ್ಥ ಆಗ್ಲಿಲ್ಲ ಅಂತ ತಿಳ್ಕೊಂಡು ಸ್ಮೃತಿವಾಣಿ ಭಗವಂತ ಹೇಳ್ಯಾನ. ಆ ಒಂದು ದೇವವಾಣಿ ಕೇಳಿ ಹೇಳಿದ್ದು ಶ್ರುತಿಯನ್ನೇ ಸ್ಮರಿಸಿ ಹೇಳಿದ ಅತಿಶಯದ ಋಷಿವಾಕ್ಯವದು. ಯಾವುದು? ಸ್ಮೃತಿ ಎನಿಸುವುದು ಲೋಕ ಒಳಗೆ ಸೇವ್ಯ. ಸ್ಮೃತಿ ಎನಿಸಿ ನಮಗೆ ಸೇವನೆಗೆ ಅನುಕೂಲ ಆಗ್ಯದ. ಯಾವುದು? ಶ್ರುತಿ. ಸ್ಮೃತಿಯಾಗಿ ಭಗವದ್ಗೀತೆ ಮೂಲಕ ಕೃಷ್ಣ ಪರಮಾತ್ಮ ಅರ್ಜುನ್ ನಿಮಿತ್ತ ಮಾಡ್ಕೊಂಡು ಏನಲ್ಲ, ಅದನ್ನೇ ಹೇಳಿದ್ದು. ಗುಣಗಳಿಂದ ಆಗೈತೆ ಅಂದ್ಮೇಲೆ ಮಾಯೆ, ಅದನ್ನ ದಾಟುದು ಬಲಿ. ಗುಣಗಳ ಬಲಿಯನ್ನ ದಾಟಿ ಹೊರಗೆ ಬರಬೇಕಾದ್ರ ಬಹಳ ಕಷ್ಟ ಐತಿಪ್ಪ ಮಗುವೇ. ತಾಯಿ ಹೇಳ್ತಾಳ, ಮುಂತಾದ ಸ್ಮೃತಿಗಳು ದ್ವೈತವು ಮಿಥ್ಯೆ ಎಂಬುದಕ್ಕೆ ಪ್ರಮಾಣಗಳಾಗಿವೆ. ಎಲ್ಲ ಪ್ರಮಾಣದಾವು. ದ್ವೈತನ್ನ ಮಿಥ್ಯಕರಿಸಲಿಕ್ಕೆ ಪ್ರಮಾಣದಾವು. ಆದ್ರ ಅಲ್ಲಿ ಗಳ್ಯಾಕ್ ಬರುದಿಲ್ಲ ಅಂದ್ರೂ ಕೂಡ ದ್ವೈತ ಇರ್ತೀರಿ ಸತ್ಯ ಸಿದ್ಧಿ. ದ್ವೈತವನ್ನ ಮಿಥ್ಯಾಕರಿಸಿ ಅದನ್ನ ಅರ್ತು ಮಿಥ್ಯಾ ಅಂತ ಒಪ್ಪಿಕೊಂಡು ಆಮೇಲೆ ಸತ್ಯ ಸಿದ್ಧಿ. ಸುಳ್ಳಾದ್ರೂ ಕೂಡ ಆ ಸುಳ್ಳಿನಿಂದ ನಿಜವಾದ ಸತ್ಯತ್ವವನ್ನು ತಿಳ್ಕೊಳಕ್ ಬರ್ತೈತೆಪ್ಪ. ಕನ್ನಡವು ಪ್ರತಿಬಿಂಬ ನೋಡ್ಲಕ್ ಸಾಧನ ಆಗಿದವು. ನಿನ್ನ ಮುಖವನ್ನ ಪ್ರತಿಬಿಂಬವನ್ನ ನೋಡಿ ಆ ಪ್ರತಿಬಿಂಬನ್ನ ಅದು ನನ್ನದೇ, ನನ್ನ ಪ್ರತಿಬಿಂಬವೇ ಅಲ್ಲಿ ಅದ, ಅದು ನಮ್ಮ ಸ್ವರೂಪವನ್ನು ತಿಳಿಸಿಕೊಟ್ಟು ಹೋಗಿಬಿಡ್ತದ. ನಮ್ಮ ಮುಖದ ಅಲಂಕಾರವನ್ನ ನಮಗ್ ತೋರಿಸ್ತದ್ರಿ. ನಾ ಯಾವ ಆಕಾರದೇನಿ, ನನ್ನ ಮೂಗ್ ಹೆಂಗ, ಕಣ್ಣು ಹೆಂಗ ಎಲ್ಲ ಗೊತ್ತಾಗ್ತದೆ. ಇಲ್ಲಿ ನೀನ ನೋಡ್ಕೊ, ನಿನ್ನ ಮೂಗ, ನಿನ್ನ ಕಣ್ಣು ನೋಡ್ಕೋ, ಮುಖ ನೋಡ್ಕೋ, ಕಾಣ್ತತೇನು? ಇಲ್ಲ. ಎರಡನೇದ್ ಐತೆ ಅಂದ್ರ ಉಪಯೋಗ ಅದ. ಅದು ಯಾಕ? ನಾನು ನೋಡ್ಕೊಳ್ಲಿಕ್ಕೆ. ಎರಡನೇದ್ದು ಇಲ್ಲ ಆದ್ರೂ ಇಲ್ಲ ಅಂದ್ರು ಕೂಡ, ಮಿಥ್ಯ ಅಂದ್ರು ಕೂಡ ಮಿಥ್ಯಾ ಸಾಧನದಿಂದ ಸತ್ಯವಾದ ನನ್ನ ಸ್ವರೂಪ ತಿಳ್ಕೊಳಕ್ ಬರ್ತೈತೆಪ್ಪ. ಮತ್ ಮಿಥ್ಯಾ ಅಂದ್ಕೂಡ್ಲೆ ಮಿಥ್ಯಾ ಅಲ್ಲಿ ಗಳಿ ಬೆಳಕ್ ಹೋಗ್ಬೇಡ. ಬಾಳ ಅನುಕೂಲದ ಅದು ಮಿಥ್ಯಾ. ಸತ್ಯ ಸಿದ್ಧಿ ಮಾಡ್ಕೊಡ್ತೈತಪ್ಪ. ದ್ವೈತವು ಮಿಥ್ಯೆ ಆದಂತ ಆಯ್ತು. ಆದ್ರೆ ಇನ್ನೊಂದು ಗೀತಾವಾಕ್ಯ ಹೇಳ್ತದ, ಕಾರ್ಯವು ಮಿಥ್ಯವು ಹೇಳಿದಂತೆ ಆಗಿದೆ. ಎರಡನೇ ವಾಕ್ಯದಲ್ಲಿ ಬ್ರಹ್ಮಲ್ಲಿ ನಾನಾತ್ಮವಿಲ್ಲವೆಂಬುದು. ಒಂದನೇ ವಾಕ್ಯ ಏನ್ ಹೇಳ್ತೀರಿ? ಮಿಥ್ಯಾ ಅಂತ ಹೇಳ್ತಿ. ಯಾವುದು? ಆಚಾರಂಭಣ ಮೃತ್ಯುಸ ಮೃತ್ಯು ಅಪ್ನಿಗೆ ಹೇಳಿದ್ರೆ ಅವೆಲ್ಲ ಏನದಾವು? ಕಾರ್ಯಗಳು ಮಿಥ್ಯಾ ಅಂತ ಹೇಳಿದ್ದು. ಇನ್ನು ಎರಡನೇ ವಾಕ್ಯದಲ್ಲಿ ಬ್ರಹ್ಮದಲ್ಲಿ ನಾನಾತ್ವವಿಲ್ಲ ಎಂಬುದು ಚಿತ್ತ ಸಂಸ್ಕಾರ ಉಳ್ಳವರಿಗೆ ಮಾತ್ರ ತಿಳಿಯುತ್ತದೆ. ಯಾರಿಗೆ ಹೇಳಿದನ? ಚಿತ್ತದಲ್ಲಿ ಸಂಸ್ಕಾರ ಆಗಿರ್ಬೇಕು ಅವ್ರಿಗೆ. ಇನ್ನೊಂದಿಲ್ಲ, ನಿನ್ನ ಬಿಟ್ಟು ಇನ್ನೊಂದಿಲ್ಲ ಅನ್ಬೇಕಾದ್ರೆ ಸಂಸ್ಕಾರ ಆಗ್ಬೇಕ್ರಿ ಅವಾಗ. ಗುರುಮುಖೇನ ಉಪದೇಶ ಆಗ್ಬೇಕು, ಶ್ರವಣ ಮನನ ಆಗ್ಬೇಕು. ಆವಾಗಿದು ಎರಡನೇದಿಲ್ಲ, ಇರುವುದು ಒಂದೇ ಸತ್ಯ ಅಂತ ಗೊತ್ತ. ಚಿತ್ತ ಸಂಸ್ಕಾರ ಉಳ್ಳವರಿಗೆ ಮಾತ್ರ ಅಂದಾರಲ್ಲಿ. ನಾನಾತ್ವವಿಲ್ಲ ಎಂಬುದು ಯಾರಿಗೆ? ಚಿತ್ತ ಸಂಸ್ಕಾರ ಉಳ್ಳವರಿಗೆ ಮಾತ್ರ. ಮಾರ್ಕ್ ಮಾಡ್ಕೊರಿ. ಆದರೆ ಅದರಲ್ಲಿ ನಾನಾತ್ವವನ್ನು ಆರೋಪಿಸುವವನು ಅಷ್ಟಿದ್ರೂ ಕೂಡ ಇನ್ನೂ ನಾನಾತ್ವವನ್ನು ನಾ ಆರೋಪ ಮಾಡ್ತೇನೆ ಕರಿ ಅಂತ ತಿಳ್ಕೊತೇನೆ ಅಂದ್ರ ಅವ ಮೃತ್ಯೋಸ ಮೃತ್ಯು ಆಪ್ನೋತಿ. ಮೃತ್ಯುವಿನಿಂದ ಮೃತ್ಯು ಹುಟ್ಟತಾನಪ್ಪ. ಯಾರೇನ್ ಮಾಡುದು? ಅವನ್ ಹಣೆ ಬರ. ಇನ್ನು ನಾನು ಅನಾನ ನೋಡ್ತೇನೆ, ಜಗತ್ಯ ಅನೇಕ ರೀತಿಯಿಂದ ನೋಡ್ತೇನೆ, ದ್ವೈತವನ್ನ ನೋಡ್ತೇನೆ, ಬೇರೆ ಬೇರೆ ಅನ್ಯವಾಗಿ ಕಲ್ಪಿಸಿ ನೋಡ್ತೇನೆ. ನಾವು ಹುಟ್ಟು ಸಾವುಗಳಿಗೆ ಸಿಕ್ಕಿ ನೆರಳುತ್ತಾನೆ ಎಂದು ಹೇಳಿರುತ್ತದೆ. ನಾನು ಒಬ್ಬನೇ ಇದ್ದೇನೆ. ಒಂದೇ ಆಗಿರುವುದನ್ನು ಅನೇಕವಾಗಿರುವಂತೆ ತಿಳಿಯುವವನಿಗೆ ಸಂಸಾರ ದುಃಖವಾಗುತ್ತದೆ ಎಂದದ್ದರಿಂದ ದ್ವೈತವು ಮಿಥ್ಯೆ ಆದಂತಾಯ್ತು. ಒಂದೇ ಇದ್ದದ್ದನ್ನ ಅನೇಕವಾಗಿ ನೋಡವಾಗ ದುಃಖ ಆಕೈತಿ, ನೋಡದವಾಗ ಸುಖ ಆಗ್ತದ.
ಹೆಂಗ್ ಸುಖ ಆಗ್ತದ? ದ್ವೈತ ಮಿಥ್ಯ ಅಂತ ಇರಿತಾಗ ಮಾತ್ರ. ಬರೀ ದ್ವೈತ ನೋಡಿ ನಾವು ಅದು ಮಿಥ್ಯ ಅನ್ನಕ್ ಬರುದಿಲ್ಲ. ನೋಡಿ ಅದನ್ನ ಮಿಥ್ಯತ್ವ ಮಾಡ್ಬೇಕಾದ್ರೆ ಸಾಧನ ಅದ. ಕೆಲವು ಉದಾಹರಣೆಗಳು ದೃಷ್ಟಾಂತಗಳು ಗುರುಗಳು ಅದನ್ನ ನಮಗ ನಿಲುವಿಗೆ ತಂದಿಡ್ತಾರ. ಗೌಡಪಾದರಾಗ್ಲಿ, ಶಂಕರ ಭಗವತ್ಪಾದರಾಗ್ಲಿ, ಸಿದ್ಧಾರೂಢರಾಗ್ಲಿ, ಎಲ್ಲರೂ ಏನ್ ಅವ್ರ ಕೆಲಸ? ದ್ವೈತತ್ವದಲ್ಲಿರುವಂತ ಮಿಥ್ಯಾ ಬುದ್ಧಿ, ಇದು ಮಿಥ್ಯಾ ಆಯ್ತು ನಿನ್ನ ಬುದ್ಧಿ, ಅದನ್ನ ಅಲಗಳಿತಾರ. ಜಗದಾದಿ ಪ್ರಪಂಚ ನಿನಗ್ ಮಿಥ್ಯಾ ಅದದು, ತೋರ್ತತೆ ಅಂದ್ರೆ ಇಲ್ಲ, ತೋರ್ತತೆ ಅಂತ ಇಲ್ಲ, ಅಲ್ಲಗಳಿ ಅದನ್ನ. ಅದಕ್ಕೆ ಆಧಾರವಾಗಿರುವಂತ, ತೋರಿಕೆಗೆ ಆಧಾರವಾದಂತ ಇರುವಿಕೆ ನೋಡು. ಒಂದ್ ಅಲಕ್ಷ್ಯ ಮಾಡಿದೆಯಲ್ಲ, ನಿನ್ನ ಅಲಕ್ಷಣ ಮಾಡಿ ಇಲ್ಲದ್ದೆಲ್ಲ ನೋಡಾಕತ್ತಿದ್ಯಲ್ಲೋ, ಅದು ಇಲ್ಲ, ಇದ್ದದ್ದರ ನೋಡ್ಕೋ, ಕಲಿ, ಅದ್ವೈತಕ್ಕೆ ಬಾ. ಅದು ನೀನ ಇದಿ, ನಿನ್ನ ಸ್ವರೂಪದ. ಅದು ಎರಡನೇದೇನ್ ನೋಡಾಕತ್ತಿಯಲ್ಲ, ಅದು ಬ್ಯಾರೆ ಇಲ್ಲೋ, ಅದು ನಿನ್ನ ಸ್ವರೂಪದ. ನಾನಾ ಆಸ್ತಿ ಪಂಚ ನಿನ್ನ ಬಿಟ್ಟು ಇನ್ನೊಂದಿಲ್ಲ. ಆದ್ರ ಈ ಏನ್ ದ್ವೈತ ಬುದ್ಧಿಯೊಳವರೆಗೆ ದಾಟುವುದು ಸಾಧ್ಯದ. ಇದು ಮಿಥ್ಯಾ ಅಂತ ತಿಳಿದವ್ರಿಗೆ ಏನ್ ಬಾಳ ಆಗರ. ನಾವೇನ್ ತಿಳಿದೇವ್ ನೋಡ್ರಿ, ನಾವೇ ತಿಳ್ಕೊಬೇಕು. ಗೀತಾ ವಾಕ್ಯದೊಳಗೆ ಹೇಳ್ಯಾರ, ಒಂದನೇದ್ರೊಳಗ ಮಿಥ್ಯಾ ಅಂತ ತಿಳ್ಕೊರಿ, ಎರಡನೇದ್ರೊಳಗ ಮಿಥ್ಯಾ ಅಂತ ತಿಳ್ಕೊಂಡ ಮ್ಯಾಲ ನಿಮ್ ಸ್ವರೂಪಕ್ಕೆ ಬರ್ರಿ, ಅಲ್ಲಿ ಬಾಳ ಅಗರದ. ಅರ್ಧ ದಾಟಿರ್ತೇವೆ ನಾವು ಮಿಥ್ಯಾ ಅಂದಾಗ. ಏನ್ ದೂರ ಇಲ್ಲತ್ತ ನಮ್ ಟಾರ್ಗೆಟ್. ಆ ಮಾಯನ್ನ ಮಿಥ್ಯಾಕರಿಸಿದಾಗ ಆ ಮಾಯೆಗೆ ಅಧಿಷ್ಠಾನವಾಗಿರುವಂತದ್ದು ನಾನ ಹೊಳಗ್ ತೋರ್ತದ. ಆವರಣವಾದ್ಮೇಲೆ ಎಷ್ಟೊತ್ರಿ? ಕಡ್ಡಿಗೆ ಈಚಿದ ಮ್ಯಾಲ ಕತ್ತಲ್ದಾಗ ಹೋಗುದು ಎಷ್ಟೊತ್ ಕತ್ಲ. ಸೂರ್ಯ ಆದ ತಕ್ಷಣವೇ ಬಾಳೊತ್ತಿಲ್ಲ, ಕತ್ಲೆಯಲ್ಲಿ ಹೋತ್ರಿ ಅದು ಸರತ್ ಬಿಡ್ತು. ಇದ್ದೇವೆ ಇದ್ದಿದ್ದಿಲ್ಲ, ಇದು ಕತ್ಲು ಇದ್ದಿದ್ದಿಲ್ಲ. ಆದ್ರೂ ಕೂಡ ಸೂರ್ಯೋದಯದಿಂದ ಇಲ್ಲದಂಗಾಯ್ತು, ನಿಜವಾಗಿ ಇದ್ದಿಲ್ಲ, ಇದ್ದಂಗ ತೋರಿತ್ತು, ಬೆಳಕಿನಲ್ಲಿ ಇಲ್ಲ. ನಂಗ್ ಮಾಯ ಅನ್ನುವಂತ ಕತ್ಲ ಜ್ಞಾನದಿಂದ ಇಲ್ಲದಂಗಾಯ್ತು. ಇದು ಯಾರಿಗಿದು? ತಿಳಿದವರಿಗೆ. ತಿಳಿದವರಿಗೆ ದುಃಖ, ತಿಳಿದವರಿಗೆ ಅತ್ಯಂತಿಕವಾದ ಸುಖ. ಆದ್ದರಿಂದ ದ್ವೈತ ಮಿಥ್ಯಾತ್ವ ಶ್ರುತಿ ಸ್ಮೃತಿಗಳಿಂದ ಸಿದ್ಧವಾಯಿತು. ಹೀಗೆ ನಾವು ಶ್ರುತಿ ಸ್ಮೃತಿಗಳಿಂದ ಏನು ಸಿದ್ಧ ಮಾಡಿವು? 2 ಶ್ಲೋಕ ಸಾಕ. ಅವ್ 2 ಶ್ಲೋಕ ಕಂಠಪಾಠ ಮಾಡಿಬಿಟ್ರು ಅಡ್ಡಿಲ್ಲ. ಯಾವ 2? ಮ್ಯಾಲಿನ 2, ಒಂದು ಚಾಂದೋಗ್ಯ ಉಪನಿಷತ್ತು, ಒಂದು ಬೃಹದಾರಣ್ಯಕ ಉಪನಿಷತ್. 2 ಮಂತ್ರಗಳು ಯಾವ್ಯಾವು? ವಾಚಾರಂಭಣ ವಿಕಾರ ನಾಮಧೇಯ ಒಂದು ಚಾಂದೋಗ್ಯ ಉಪನಿಷತ್ತು, ಮೃತ್ಯು ಆಪ್ನೋತಿ ನಾನೇ ಪಶ್ಯತಿ ಬೃಹದಾರ. ಇವೆರಡು ಮಿಥ್ಯತ್ವ ಸಿದ್ಧ ಮಾಡ್ತಾವ. ಆಮೇಲೆ ದೈವೇಶ ಗುಣಮಹಿಮಯ ದುರತ್ತಯ, ನಾನು ದಾಟೋದಕ್ ಬಹಳ ಕಷ್ಟ ಅದಪ್ಪ. ನೀನು ಶ್ರುತಿ ಸ್ಮೃತಿಗಳಿಂದ ಇವೆಲ್ಲ ಗುರುಶಾಸ್ತ್ರದ ಶರಣ ಹೊಂದಿ ಇದನ್ನ ಮಿಥ್ಯಾಕರಿಸು, ಆಗ ಸುಲಭದ ದಾಟೋದು. ನಾನತ್ವ ಅನ್ನುವಂಥದ್ದು ಬರುದಿಲ್ಲ, ಹುಟ್ಟು ಸಾವುಗಳು ಅನ್ನುವಂಥದ್ದು ನೆರಳು ಪ್ರಶ್ನೆ ಬರುದಿಲ್ಲ. ಇಲ್ಲಾಂದ್ರೆ ನೆರಳಬೇಕಾಗ್ತದ, ಹೊಯ್ಕೋಬೇಕಾಗ್ತದ. ಹುಟ್ಟು ಸಾಯು ಯಾರೇನ್ ಮಾಡುದು? ದಾಟಾಕ್ ತಯಾರ ಆಗುವಲ್ಲಿ, ನೀನು ಮಿಥ್ಯಾಕರಿಸುವಲ್ಲಿ ಹಣೆಬರ ಅಂತಾರ. ಹೀಗೆ ಇವೆರಡು ಶ್ಲೋಕಗಳ ಮೂಲಕವಾಗಿ, ಒಂದು ಗೀತಾ ಶ್ಲೋಕ, ಒಂದು ಶ್ರುತಿ, ಒಂದು ಸ್ಮೃತಿ, ಇವೆರಡು ವಾಕ್ಯಗಳಿಂದ ಒಂದು ತಾಯಿ ನುಡಿಯದ, ಒಂದು ತಂದೆ ನುಡಿಯದ. ದೇವವಾಣಿ ತಂದೆ ನುಡಿ, ಶ್ರುತಿ ಸ್ಮೃತಿವಾಣಿ ತಾಯಿ ನುಡಿ, ಭಗವದ್ಗೀತಾ ಮಾತಾ. ಇವ್ರಿಬ್ರು ನುಡಿಗಳಿಂದ ಹೇಳಾಕತ್ತಾವ್, ನಿನಗ ಎಚ್ಚರಿಸಾಕತ್ತಾವ್. ಜಾಗೃತ ಉಚ್ಚಿಷ್ಟತ ಪ್ರಾಪ್ಯ ವರ ನಿಬೋಧಿತ. ಈ ಒಂದು ಮಬ್ಬಿನಿಂದ, ಈ ಒಂದು ವ್ಯವಹಾರಿಕ ಎಚ್ಚರಿಂದ ಎಚ್ಚರಾಗು ತಮ್ಮ, ಎಚ್ಚರಾಗು. ಏಳು ಏಳು ಏಳು, ನೀನು ಅಮೃತ ಸ್ವರೂಪ ಇದಿ, ಏಳು. ಅದನ್ನೆಲ್ಲ ತೆಗೆದಾಕು. ನಿನ್ನ ಗುರಿ ಇಲ್ಲಿ ಅದ, ಅಲ್ಲಿ ಅದ, ಅದಲ್ಲಿ ಅದು ಸಿಗೋ ಮಟ ನಿಲ್ವಾಕ್ ಹೋಗ್ಬೇಡ. ನಿನ್ನ ಸ್ವರೂಪ ನಿನಗ್ ಗೊತ್ತಾಗ್ತದೆ. ಹೀಗೆ ಎಚ್ಚರಿಸಿ, ತಾಯಿ ಒಮ್ಮೆ ಎಚ್ಚರಿಸ್ತಾಳ, ತಂದೆ ಒಮ್ಮೆ ಎಚ್ಚರಿಸ್ತಾಳ. ಇನ್ನೂ ಎಚ್ಚರ ಆಗಿದ್ರೆ ಏನ್ ಮಾಡುದು? ಮತ್ ಬಿದ್ದಾನವ, ಸೂರ್ಯ ದಾಟಿ ವಾದ ಹೊತ್ತೇ ರೀತಿ, ಇನ್ನು ಮಲ್ಕೊಂಡ. ನಾವು ಕಿಟಕಿ ತೆಗದಿಲ್ಲ, ಜ್ಞಾನದ ಪರದೆ ತೆಗದಿಲ್ಲ. ಜ್ಞಾನದ ತೆಗದ್ರ ಸಾಕ, ಅಲ್ಲೇ ಅದ ಸೂರ್ಯ ಮುಚ್ಚಾನ. ಕಿರ್ರಿ ಬಿದ್ದಿಲ್ಲೇನು? ಕಿಟಕಿ ಮೇಲೆ ಬಿದ್ದಾವ. ಕಿಟಕಿ ತೆಗಿ. ವಿವೇಕವನ್ನ ಕಿಟಕಿ ತೆಗಿದಂದ್ರೇನ? ವಿವೇಕವನ್ನು ಉಪಯೋಗ ಮಾಡು, ಆತ್ಮನಾತ್ಮ ವಿವೇಕ ಮಾಡು, ಅವಾಗ ಆ ಒಂದು ಬೆಳಕು ನಿನಗೆ ಬೀಳ್ತದ. ಹೀಗೆ ನಾವು ಮಾಯೆಯನ್ನ ದಾಟಿದಾಗ ಯಾವ ಸ್ಥಿತಿ ಅನ್ನುವಂಥದ್ದು ಹೇಳಿದ್ರು. ದ್ವೈತ ಮಿಥ್ಯಾತ್ವವು ಸಿದ್ಧ ಆಯ್ತು.
ಇನ್ನು 36ನಲ್ಲಿ ಮುಂದಿನ ಶ್ಲೋಕ. ಟೈಮ್ ಆಯ್ತು, ವಿಷಯ ಬಹಳ ಮುಂದಿನ ನೀಟ್ ಕ್ಲಿಷ್ಟದ ಇರ್ಲಿ. ನಾವ್ ಅದನ್ನ ನಾಳಿನ ದಿವಸ ನೀವು ಅದನ್ನ ಹೋಗಿ ಹೇಳಿಬಿಡ್ತೀರಿ ಅಷ್ಟ 3 ಸಾಲ. ವಿಶುದ್ಧಿಶ್ಚಾತೇವಾಶ್ಯ ವಿಕಲ್ಪಾಚ್ಯ ವಿಲಕ್ಷಣ ಉಪಾದೇಯೋ ನಯೋ ಅಯಾತ್ ಆತ್ಮಾನ ಅನ್ಯರ ಅನ್ಯತ್ ಕಲ್ಪಿತ. ಆದ್ದರಿಂದ ಆತ್ಮನು ಪರಿಶುದ್ಧನೆಂದು ಸಿದ್ಧವಾಯಿತು, ಇವನು ವಿಕಲ್ಪಕ್ಕಿಂತ ಬೇರೆಯಾಗಾನಂತೂ ಸಿದ್ಧ ಆಯ್ತು. ಇದು ಬೇರೆಯವರಿಂದ ಕಲ್ಪಿಸಲ್ಪಟ್ಟವನಲ್ಲ, ತೆಗೆದುಕೊಳ್ಳತಕ್ಕಂಥವನು ಅಲ್ಲ, ಬಿಡ್ತಕ್ಕವನು ಅಲ್ಲ. ಅದು ಸ್ವತಃ ಸಿದ್ಧದ, ತಾನೇ ಸ್ವಯಂ ಆಗಿ ಅದನ್ನ ಕಲ್ಪಿಸಿ ಮಾಡ್ಕೊಂಡಾನ, ತನ್ನ ಬಂಧನಕ್ಕೆ ತಾನ ಕಾರಣ ಆಗ್ಯಾನ. ಈಗ ತಾನ ಸ್ವತಃ ಆ ಗಂಟನ್ನ ಬಿಡಿಸ್ಕೋಬೇಕಾಗ್ತದ. ಆ ಗಂಟನ್ನ ಬಿಡಿಸ್ಕೊಳ್ಳಿಕ್ಕೆ ಸಹಾಯಕವಾದಂತ ಶ್ರುತಿ ಸ್ಮೃತಿಗಳ ವಾಣಿಗಳನ್ನ ಹೇಳಿ ಈ ಉಪದೇಶ ಸಹಸ್ರ ಎನ್ನುವಂತದ್ದು ನಮಗ ಆ ಅದ್ವಿತೀಯ ಆತ್ಮದ ಸಿದ್ಧಿಯನ್ನ ಮಾಡಿಕೊಡ್ತಾ ಇದೆ. ನೀವು ಆ ಸಿದ್ಧಿಯನ್ನ ತಿಳ್ಕೊಂಡು ಅದರ ನೆಲೆಯಾಗಿ ನಿಂತು ಉದ್ಧಾರ ಆಗುವ ಎನ್ನುವ ಮೇಲಿಗೆ ನಮ್ಮ 2 ನುಡಿಗಳನ್ನ ಗುರುಪಾದಕ್ಕೆ